ಒಂದು 100 ಟನ್ ಕಬ್ಬು ಬೆಳೆಸೋದಿತ್ತಂದ್ರೆ ಒಂದು 5 ಪಾಯಿಂಟ್ ಮ್ಯಾಗ ನಮಗೆ ಕೆಲಸ ಮಾಡಬೇಕು. ಈ ಸಲ ಅಂತೂ ಅತಿ ದೊಣ್ಣೊಳಾಗಿ ಬಹಳ ನಾಶ ಅಡ್ವಾನ್ಸ್ ಪ್ರಿಪೇರ್ ಆಗಿ ನಾವು ಏನ್ ಮಾಡ್ಕೋಬೇಕು. ಮತ್ತೆ ಕಬ್ಬಿಂದ ಒಂದು ವೈಶಿಷ್ಟ್ಯ ಐತಿ, ಅದಕ್ಕೆ ಎಷ್ಟು ಹೆಚ್ಚು ತಿನ್ನಕ್ ಶಕ್ತಿ ಐತಿ ಅಷ್ಟ ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರ. ನಾವು ಇವತ್ತು ಡಾಕ್ಟರ್ ಸಂಜೀವನ ಮಾಣಿ ಅವರ ಹತ್ತಿರ ನಾವು ನಾಗರಾಜ್ ಗೌಡರು ಹಾಗೂ ಸುರೇಶ್ ಪಾಟೀಲ್ ಅವರು ಹಾಗೂ ಬಾರಿಗಡದವರು ಮುಲ್ಲಾ ಅವರು ಇವರೆಲ್ಲ ನಾವು ಮುಂದಿನ ಪ್ಲಾಂಟೇಶನ್ ಸಂಬಂಧ ಮುಂದೆ ನಾವು ಈಗ ಕಬ್ಬು ಹಚ್ಚಾಗಿ ನಾವು ಸ್ಟಾರ್ಟ್ ಮಾಡೋದ್ರಿ. ಹಾಗೂ ನಮ್ಮ ರೈತರೆಲ್ಲ ಈಗ ಆಗಸ್ಟ್ ಪ್ಲಾಂಟೇಶನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಅದ್ರ ಬಗ್ಗೆ ವಿವರವಾಗಿ ಅಂದ್ರೆ ನಮಗೆ ಕಬ್ಬಿನ ಸಾಲ ಎಷ್ಟು ಫುಟ್ ಬಿಡಬೇಕು, ಯಾಕಂದ್ರೆ ನಮ್ಮ ಗ್ರೂಪ್ನಾಗ ಈಗ ಹೊಸ ಫಾರ್ಮರು ಭಾಳ ಮಂದಿ ಇದೆ, ಒಂದು 5,000 ಹೆಚ್ಚು ಫಾರ್ಮರ್ ನಮ್ಮ ಗ್ರೂಪ್ಗೆ ಸೇರಿದೆ. ಅವ್ರಿಗೆಲ್ಲ ಒಂದು ಮಾರ್ಗದರ್ಶನ ತಮ್ಮಿಂದ ಒಂದು ಮಾರ್ಗದರ್ಶನ ಆಗುತ್ತೆ. ಒಂದು ಸಾಲ ಎಷ್ಟು ಫುಟ್ ಬಿಡಬೇಕು, ಯಾವ ಟೈಪ್ ಪ್ಲಾಂಟೇಶನ್ ಮಾಡಬೇಕು, ಸಂಖ್ಯಾಶಾಸ್ತ್ರ ಹೆಂಗೆ ಕೈಕೊಳ್ಬೇಕು, ಹಾಗೂ ಒಂದು ಫರ್ಟಿಲೈಸರ್ ಯಾವ ಟೈಪ್ ಉಪಯೋಗ ಮಾಡಬೇಕು, ಸಾವಯವ ಗೊಬ್ಬರ ಯಾವ ಟೈಪ್ ಹಾಕಬೇಕು, ಜೈವಿಕ ಗೊಬ್ಬರ ಯಾವ ಟೈಮ್ದಾಗ ಯಾವ ಬಳಸಬೇಕು, ಇದ್ರ ಬಗ್ಗೆ ಒಂದು ಸ್ವಲ್ಪ ಸವಿಸ್ತರವಾಗಿ ಹೇಳ್ಬೇಕು. ತಮ್ಮಲ್ಲಿ ಎಲ್ಲರಿಗೂ ನಮಸ್ಕಾರ. ಕನ್ನಡ ಚಂದ ಬರಂಗಿಲ್ಲ, ಟ್ರೈ ಮಾಡ್ತೀನಿ. ಒಂದು 100 ಟನ್ ಕಬ್ಬು ಬೆಳೆಸೋದಿತ್ತಂದ್ರೆ ಒಂದು 5 ಪಾಯಿಂಟ್ ಮ್ಯಾಗ ನಮಗೆ ಕೆಲಸ ಮಾಡಬೇಕು. 5 ಪಾಯಿಂಟ್ ಅಂದ್ರೆ ಈಗ ನಾವೇನ್ ಕಬ್ಬು ಬೆಳೆಸ್ತೀವಿ ಅದ್ರಾಗಿಂದ ಇದಾವು. ಪ್ರತಿಯೊಂದು ಪಾಯಿಂಟ್ದಾಗ ಶಾಸ್ತ್ರ ಏನಿದೆ, ಸೈನ್ಸ್ ಏನಿದೆ, ಈಜರ್ಕಂತ ನಾವು ತಿಳ್ಕೊಂಡ್ರೆ ಬಹಳ ಚಂದ ಹಂಗ ನಮಗ ಕಬ್ಬಿನ ಬೆಳೆ ತಗೊಳಕ್ ಬರ್ತದೆ. ಶಬ್ದ ಸ್ವಲ್ಪ ಬೇರೆ ಬೇರೆ ಇದಾವ ತಿಳ್ಕೊಂಡು 5 ಪಾಯಿಂಟ್ದಾಗ ಫಸ್ಟ್ ಪಾಯಿಂಟ್ ಐತಿ ಸಾಯಿಲ್ ಫರ್ಟಿಲಿಟಿ. ಅಡವಿ ಅಥವಾ ಭೂಮಿ ಮೇಲೆ ಚಂದ ಅಂತ ತಯಾರು ಮಾಡಬೇಕು. ಅದಕ್ಕೆ ನಮ್ಮ ಮರಾಠಿದಾಗ ಪೈಲ್ವಾನ್ ಮಾಡ್ಬೇಕಾಗ್ತದ. ಪೈಲ್ವಾನ್ ಆಗ್ಬೇಕು ಅಂದ್ರೆ ಕಬ್ಬು ಬಹಳ ಚಂದ ಬರ್ತೈತಿ. ಅದ್ರ ಮ್ಯಾಗ ಒಂದ್ 2-3 ಪಾಯಿಂಟ್ ನ ಮಾತಾಡ್ತೀನಿ. 2ನೇ ಪಾಯಿಂಟ್ ಇದೆ ಪ್ಲಾಂಟೇಶನ್ ಮೆಥಡ್. ಯಾನೆ ಕಬ್ಬು ನಾವು ಹಚ್ತೇವೆ, ಸಾಲ ಪೈಲ ನಮ್ಮ ಸಾಲ 2.5 ಫೂಟ್ ಬಂದಿತ್ತು, ನಂತರ 3 ಫೂಟ್ ಆಯ್ತು, 3.5 ಆಯ್ತು, 4 ಆಯ್ತು. ಈಗ 4.5 ಕಮ್ಮಿ ಇದಾವ, 5 ಫೂಟ್ ಇದಾವ, 6 ಫೂಟ್ ಇದಾವ. ನಮ್ ಕಡೆ 10 ಫೂಟ್ ಸಾಲ ತಗತ್ತಾರ. ಇದ್ರಾಗ ಯಾವ್ದು ಸ್ಟ್ಯಾಂಡರ್ಡ್ ಐತಿ? ಕಬ್ಬು ಗಣಕಿ ಹಚ್ಚೋದ, ಇದ್ರ 1 ಕಣ್ಣಿಂದ ಗಣಕಿ ಹಚ್ಚಬೇಕು, 2 ಕಣ್ಣಿಂದ ಯಾವಾಗ ಹಚ್ಚಬೇಕು, ಅಥವಾ ಡಿಸ್ಟೆನ್ಸ್ ಏನ್ ಇಡಬೇಕು, ಇದೊಂದು ಸೈನ್ಸ್ ಐತಿ. ಅದು ನಾ 2 ಮಿನಿಟ್ ಅದ್ರ ಮೇಲೆ ಮಾತಾಡ್ತೇನೆ. 3ನೇದಿದೆ ಎಲ್ಲಾರ್ಗೀಗ ಸದ್ಯ ಬಹಳ ಜ್ವಲಂತ ಪ್ರಶ್ನೆ ಇದೆ, ನಮಗ ನಾಗರಾಜ್ ಅವರಿಗೆ ಬಹಳ ಐತಿ. ಕೆಮಿಕಲ್ ಫರ್ಟಿಲೈಸರ್ಸ್ ಯಾವಾಗ ಕೊಡೋದ, ಎಷ್ಟು ಕೊಡೋದ, ಯಾವ ಕೊಡೋದ, ಮತ್ತ ಈಗ ನಾವೇನ್ ಕೊಡಾಕ್ ಅದೀವಿ ಅದ್ರಾಗ ಈಗ ಕಿಮ್ಮತ್ ಅದ್ರದ್ದು ಬಹಳ ಹೆಚ್ಚಾಗಕತೈತಿ. ಅದ್ರಾಗ ಉಳಿತಾಯ ಮಾಡಿ ಕಬ್ಬಿನ ಬೆಳೆ ಚಲೋ ಬರಬೇಕು. ಈ ಪ್ರಕಾರ ಏನ್ ಕೆಮಿಕಲ್ದಾಗ ಏನ್ ಮಾಡಕ್ ಬರ್ತಿದ್ದಾರ, ಇದು ಅವ್ರದ್ದು ಪ್ರಶ್ನೆ ಐತಿ. ಅದ್ರ ಮ್ಯಾಗ ಸ್ವಲ್ಪ ಮಾತಾಡೋದು. 4ನೇದು ಪ್ರಶ್ನೆ ಇದೆ ನೀರಿನ ವ್ಯವಸ್ಥಾಪನೆ, ವಾಟರ್ ಮ್ಯಾನೇಜ್ಮೆಂಟ್. ಇನ್ನ ತಕ ಏನಾಗೈತಿ, ಕಬ್ಬದಾಗ ನೀರು ಬಹಳ ಅದಕ್ಕೆ ಬೇಕಾದ್ರೆ ನಾವು ಬಹಳ ನೀರು ಕೊಡ್ತೇವೆ. ಹೀಗೆ ನೀರು ಕೊಡ್ತೀವಿ, ಅದ್ರಾಗ ಬಹಳ ಕಡಿಮೆ ನೀರು ಅದಕ್ಕೆ ಬೇಕು. ಒಂದ ಸೆಂಟೆನ್ಸ್ ದಾಗ ಹೇಳೋದಿತ್ತಂದ್ರೆ ಥೋಡೆ ನೀರ ಮತ್ತೆ ಸಾರ್ಕೆ ನೀರು ಅದಕ್ಕೆ ಬೇಕಾಗಿರ್ತೈತಿ. ಅದ್ರ ಕಾರಣ ಏನ, ಅದ್ರ ಮ್ಯಾಗ ಒಂದ್ 2 ಮಿನಿಟ್ ನಾವು ಮಾತಾಡೋಣ. ಮತ್ತೆ ಶೇವರ್ದ 5ನೇ ಪಾಯಿಂಟ್ ಇದೆ ಕ್ರಾಪ್ ಪ್ರೊಟೆಕ್ಷನ್. ನಮ್ಮ ಪೀಕದ ಕಬ್ಬಿಂದ ಸಂರಕ್ಷಣೆನೂ ಮಾಡಾಕ್ಬೇಕು. ಈ ಸಲ ಅಂತೂ ಅತಿ ದೊಣ್ಣೊಳಾಗಿ ಬಹಳ ನಾಶ ಅಡ್ವಾನ್ಸ್ ಪ್ರಿಪೇರ್ ಆಗಿ ನಾವು ಏನ್ ಮಾಡ್ಕೋಬೇಕು ಅದ್ರ ಮ್ಯಾಗ ಒಂದು ಸ್ವಲ್ಪ ಮಾತಾಡ್ಬೇಕು. ಈಗ ಫಸ್ಟ್ ಪಾಯಿಂಟ್ ಇದೆ ಸಾಯಿಲ್ ಫರ್ಟಿಲಿಟಿ. ಸಾಯಿಲ್ ಫರ್ಟಿಲಿಟಿ ಅಂದ್ರ ಮರಾಠಿದಾಗ ನಾವು ಜಮೀನಿಚಿ ಸುಪೀಕತೆ ಆತೇವು, ಕನ್ನಡದಾಗ ನೀವು ಅಡವಿ ಚಂದ ಅಂತ ತಯಾರು ಮಾಡಿ ಫಲವತ್ತತೆ ಹೆಚ್ಚಾಗಬೇಕು. ಫಲವತ್ತತೆ ಹೆಚ್ಚಾಗ್ಬೇಕಂದ್ರೆ ಏನ, ಇದನ್ನ ನಾವು ಯಾವಾಗ ನಾ ಸೈಂಟಿಸ್ಟ್ ಕಡೆ ಹೋಗ್ತೀನಿ, ಅವ್ರ ಸಂಗಡ ಮಾತಾಡ್ತೀನಿ. ನಂಗ ಒಂದು 100 ಟನ್ ಕಬ್ಬು ತಗೊಳ್ಳೋದೈತಿ 1 ಎಕರೆದಾಗ. ಈ ಒಂದು 100 ಟನ್ ಕಬ್ಬು ಬರೋ ಸಲುವಾಗಿ ಅದಕ್ಕೆ ಕೆಮಿಕಲ್ ಫರ್ಟಿಲೈಸರ್ ಎಷ್ಟು ಕೊಡಬೇಕು, ಇದನ್ನಂತ ಪ್ರಶ್ನೆ ಯಾವತ್ತೂ ಅವ್ರ ಸಂಗಟಿತ್ತು. ಅವ್ರೆಲ್ಲರೂ ಹೇಳೋರು ಕೆಮಿಕಲ್ ಫರ್ಟಿಲೈಸರ್ ನಾವು ಚಾರ್ಟ್ ನಿಮಗ್ ಬರೆದು ಕೊಡ್ತೀವಿ, ಆದ್ರೆ ಪೈಲ ನಿಮಗ ಭೂಮಿ ಬಹಳ ಚಂದ ಅಂತ ತಯಾರು ಮಾಡಬೇಕು, ಫಲವತ್ತತೆ ಬಹಳ ಚಲೋ ಆಗ್ಬೇಕು. ಅದರ ನಂತರ ಕೆಮಿಕಲ್ ಫರ್ಟಿಲೈಸರ್ ಎಷ್ಟು ಕೊಡೋದ ಅದನ್ನ ನೋಡಕ್ ಬರ್ತೀವಿ. ನಂದ ತಲೆಯಾಗ ಅವಾಗ ಎಲ್ಲ ಇಲ್ಲಾಗಿತ್ತು. ನಾ ಅವ್ರಿಗೆ ಇದಕ್ಕೆ ಹೇಳ್ತೀನಿ, ಬ್ಯಾಡ ನೀವು ಉಳ್ಕಿದ್ದೆ ಅಂತ ಹೇಳ್ಬೇಡ್ರಿ. ನಂಗೆ ಅನ್ನಿಸ್ತಾ ಕೆಮಿಕಲ್ ಫರ್ಟಿಲೈಸರ್ ಅಷ್ಟು ಕೊಡ್ರಿ,
ಅವಾಗ ನನ್ನ ಮನಸ್ಸಿನಾಗ ಹಿಂಗಾಯ್ತು ಕಿ ಬಹಳಷ್ಟು ಕೆಮಿಕಲ್ ಫರ್ಟಿಲೈಸರ್ ಹಾಕಿದ್ರೆ ಕಬ್ಬು ಚಲೋ ಬರ್ತದೆ. ಅವ್ರಂದ್ರು ಹಂಗಿರಂಗಿಲ್ಲ. ಅವ್ರು ನಮ್ದು ಡಾಕ್ಟರ್ ಜಾಧವ್ ಅಂತ ಸೈಂಟಿಸ್ಟ್ ಇದ್ರು, ಅವ್ರು ಹೇಳಿದ್ರು 1 ಎಕರೆದಾಗ 40 ಎತ್ತಿನ ಗಾಡಿ ಬೈಲ್ಗಾಡಿ ಚಂದ ಅಂತ ತಯಾರಾದ ತಿಪ್ಪಿ ಗೊಬ್ಬರ ಹಾಕ್ರಿ. ಅದರ ನಂತರ ಕೆಮಿಕಲ್ ಫರ್ಟಿಲೈಸರ್ ಯಾವ್ದು ಕೊಡೋದ ಎಷ್ಟು ಕೊಡೋದ ಇದು ವಿಚಾರ ಮಾಡಿದ ನಂತರ 100 ಟನ್ ಕಬ್ಬು ಹೊಡ್ತೀವಿ. ಹಂಗ ಅದ ತಿಳಿಯುವಾಗ ಕೆಮಿಕಲ್ ಫರ್ಟಿಲೈಸರ್ಸ್ ಕಬ್ಬು ಬರಬೇಕು, ಇದು ತಿಪ್ಪಿ ಗೊಬ್ಬರ ಯಾಕೆ ಕೊಡ್ಬೇಕು ಅದಕ್ಕ. ಅವಾಗ ಅವ್ರು ಹೇಳಿದ್ರು ನಾವೇನ್ ಕೆಮಿಕಲ್ ಫರ್ಟಿಲೈಸರ್ ಭೂಮಿದಾಗ ಹಾಕ್ತಿವೋ ಅದ ನಂತರ ನೀರ್ ಬಿಡ್ತೀವಿ, ಅದಕ್ಕ ಅದೆಲ್ಲ ನೀರ್ದಾಗ ಮಿಕ್ಸ್ ಆಗ್ತಿತ್ತು, ಕರಗ್ತಿತ್ತು. ಕರಗಿದ ನಂತರ ಯಾವ ಸ್ಥಿತಿದಾಗ ಐತಿ ಆ ಸ್ಥಿತಿದಾಗ ಕಬ್ಬಿಗೆ ಇದು ಕೆಮಿಕಲ್ ಫರ್ಟಿಲೈಸರ್ಸ್ ನ್ಯೂಟ್ರಿಯೆಂಟ್ಸ್ ಅದಕ್ಕೆ ತಿನ್ನಕ್ ಬರಂಗಿಲ್ಲ, ಅಪ್ಟೇಕ್ ಆಗಂಗಿಲ್ಲ. ಅದರ ಮ್ಯಾಗ ಭೂಮಿದಾಗ ಪ್ರಕ್ರಿಯೆ ಆಗ್ತೈತಿ, ವಿಶಿಷ್ಟ ಪ್ರಕ್ರಿಯೆ ಆಗ್ತೈತಿ. ಪ್ರಕ್ರಿಯೆ ಆದ ನಂತರ ಇದೆಲ್ಲ ಕೆಮಿಕಲ್ ಕಬ್ಬಿಗೆ ತಿನ್ನಾಕ್ ಬರಬೇಕು. ಇಂಥ ಸ್ಥಿತಿದಾಗ ಅದರದ ಚೇಂಜ್ ಆಗ್ತೈತಿ. ಆತರ ನಂತರ ಕಬ್ಬಿಗೆ ವಾಪಸಾ ಸ್ಥಿತಿ ಯಾವಾಗ ಇರ್ತಿತ್ತು ಭೂಮಿದಾಗ ಅವಾಗ ತಿನ್ನಾಕ್ ಬರ್ತಿತ್ತು. ವಾಪಸಾ ಸ್ಥಿತಿಗೆ ಏನಂತೀರಿ ಕನ್ನಡದಾಗ? ವಾಪಸಾ ಸ್ಥಿತಿಗ ಅದಕ್ಕೆ ತಿನ್ನಾಕ್ ಬರ್ತಿತ್ತು. ನಂಗೆ ಅದು ತಿಳಿಲಿಲ್ಲ. ನಾ ಸರ್ಗಳು ಕಬ್ಬಾಗ ಇದು ಖತ ನಾವು ಕೊಡ್ತೀವಿ ತಿಪ್ಪಿ ಇದು ರಾಸಾಯನಿಕ ಗೊಬ್ಬರ ನೀರ್ ಬಿಟ್ಟಿದ್ನಂದ್ರೆ ಕಬ್ಬ ಎಲ್ಲ ಹಸಿರಾಗ್ತೈತಿ. ಇಲ್ರಿ ಆತರ ಭೂಮಿದಾಗ ಬಹಳ ಅಷ್ಟೇ ಬೇಗ ಪ್ರಕ್ರಿಯೆ ಆಗ್ತಿರ್ತೀವಿ. ಆದ ಪ್ರಕ್ರಿಯೆ ಅವ್ರು ನಂಗೆ ತಿಳಿಸಿ ಹೇಳಿದ್ರು. ನಮ್ ಕಣ್ಣಿಗೆ ಕಾಣಲು ಪ್ರಕ್ರಿಯೆ ಇದಾವೆಲ್ಲ. ನಾವೇನ್ ಇದು ಕೊಡ್ತೀವಿ ರಾಸಾಯನಿಕ ಗೊಬ್ಬರ, ಅದನ್ನ ನೀರಾಗ ಕರಗಿದ ನಂತರ ಯಾವ ಸ್ಥಿತಿದಾಗ ಐತಿ ಆ ಸ್ಥಿತಿದಾಗ ಕಬ್ಬಿಗೆ ಅದ ತಿನ್ನಕ್ ಬರಂಗಿಲ್ಲ. ಅದರ ಮ್ಯಾಗ ಭೂಮಿದಾಗ ಪ್ರಕ್ರಿಯೆ ಮಾಡ್ತಾರು. ಪ್ರಕ್ರಿಯೆ ಆದ ನಂತರ ಕಬ್ಬಿಗೆ ತಿನ್ನಾಕ್ ಬರುವಂಗ ಆ ತರದ ಬದಲಾವಣೆ ಆಗ್ತೈತಿ. ಅದರ ನಂತರ ಕಬ್ಬಿಗೆ ತಿನ್ನಾಕ್ ಬರ್ತೈತಿ. ಇದು ಪ್ರಕ್ರಿಯೆ ಮಾಡೋದೇನ್ ಘಟಕ ಐತ್ಲಿ ಆ ತರದ ಹೆಸರು ಬ್ಯಾಕ್ಟೀರಿಯಾ. ಜೀವಾಣು ಆತ ಮರಾಠಿದಾಗ ಆತಾರು, ಕನ್ನಡದಾಗೂ ಜೀವಾಣು ಆತ. ನಾವು ನೈಟ್ರೋಜನ್ ಇರ್ತಿದ್ವಿ, ನೈಟ್ರೋಜನ್ ಸಲುವಾಗಿ ಒಂದು ಬೇರೆ ಬ್ಯಾಕ್ಟೀರಿಯಾ ಕೆಲಸ ಮಾಡ್ತಿದ್ವಿ, ಫಾಸ್ಫರಸ್ ಸಲುವಾಗಿ ಬೇರೆ, ಪೊಟ್ಯಾಸ್ ಸಲುವಾಗಿ ಬೇರೆ, ಅದರ ನಂತರ ಜಿಂಕ್ ಸಲುವಾಗಿ ಬೇರೆ, ಗಂಧಕ ಸಲುವಾಗಿ, ಸಲ್ಫರ್ ಸಲುವಾಗಿ ಬೇರೆ. ಹಿಂಗ ಬೇರೆ ಬೇರೆ ಬ್ಯಾಕ್ಟೀರಿಯಾ ಭೂಮಿದಾಗ ಇರ್ತಾವ. ಈಗ ನಮ್ ಕಡೆ ಪೈಲಾದಿಂದ ಇದಾವ. ಇವ ಎಲ್ಲ ನಾವೇನ್ ಖತ ಕೊಡ್ತೀವಲ್ಲ ಅದ್ರ ಮ್ಯಾಗ ಕೆಲಸ ಮಾಡಿ ಅದ್ರ ಕಬ್ಬಿಗೆ ತಿನ್ನೋ ಹಂಗ ಮಾಡಿ ಕೊಡ್ತಾರ. ಅವ್ರೊಂದು ಉದಾಹರಣೆ ಕೊಟ್ಟಿದ್ರು. ಜೋಳ ನಮ್ಮ ಮನೆಯಾಗ ಇರ್ತೀವಿ, ಜೋಳ ತಿನ್ನೋ ಸಲುವಾಗಿ ನಾವು ತಂದಿರ್ತೀವಿ. ಖರೆ ಜೋಳ ನಾವು ಡೈರೆಕ್ಟ್ ಹಸುವಾತಿದ್ವು ಅಂತ ನಾವು ತಿನ್ನಂಗಿಲ್ಲ. ಜೋಳದ ಹಿಟ್ ಹಾಕ್ತಿದ್ವಿ, ಅದ್ರ ನಂತರ ನೀರ್ ಹಾಕೋದಂತ ಕಲ್ಸೋದ, ತಯಾರು ಮಾಡಿ ಗರಂ ತವಾದ ಮ್ಯಾಗ ಇದ್ದದ ನಂತರ ಅದ ರೊಟ್ಟಿ ತಯಾರಾಗ್ತಿದ್ದ. ಅದ್ ರೊಟ್ಟಿ ನಮಗ್ ತಿನ್ನಾಕ್ ಬರ್ತಿದ್ವು. ಜೋಳ ಮತ್ತ ರೊಟ್ಟಿ ಇದು 2 ಭಾಗ ಇದಾವ. ಜೋಳ ತಿನ್ನೋದಿದ್ ಖರೆ ನಮಗ್ ತಿನ್ನಾಕ್ ಬರಂಗಿಲ್ಲ, ರೊಟ್ಟಿ ಆದ ನಂತರ ನಮಗ್ ತಿನ್ನಾಕ್ ಬರ್ತಿದ್ವಿ. ನಾವು ಖತ ಇದ್ದ ಭೂಮಿದಾಗ ಹಾಕಾಕೀವು ರಾಸಾಯನಿಕ ಗೊಬ್ಬರ, ಇದು ಜೋಳ ಗತ್ತಿ ಅದಕ್ಕೆ ತಿನ್ನಾಕ್ ಬರಂಗಿಲ್ಲ. ಡೈರೆಕ್ಟ್ ತಿನ್ನೋದು ವಸ್ತು ಇದ್ ಕರಿ ಅದಕ್ಕೆ ತಿನ್ನಾಕ್ ಬರಂಗಿಲ್ಲ. ಅದ್ರ ಮ್ಯಾಗ ನಮ್ ಮನ್ಯಾಗ ಹೆಂಗ್ ಪ್ರಕ್ರಿಯೆ ಆಗ್ತಿತ್ಲ, ಪ್ರಕ್ರಿಯೆ ಆದ್ನ ಅಡ್ಗೆ ಮಾಡೋರು ಯಾರು ಇರ್ತಾರ, ಅವ್ರು ಅಡ್ಗೆ ಮಾಡಿದ ನಂತರ ರೊಟ್ಟಿ ತಯಾರಾಗ್ತೈತಿ, ಅದ್ ನಮಗ್ ತಿನ್ನಾಕ್ ಬರ್ತೀವಿ. ಹಂಗ ಭೂಮಿದಾಗ್ನು ಜೋಳದ ರೊಟ್ಟಿ ಮಾಡೋರು ಅಡ್ಗೆ ಮಾಡೋರು ಯಾರು ಇರ್ಬೇಕು, ಅವ್ರ ಅದ್ರಾಗ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾ ಎಷ್ಟು ಹೆಚ್ಚಿದಾವು, ಅವ್ರದ್ದು ಎಷ್ಟು ಹೆಚ್ಚು ಕೆಲಸ ಮಾಡ್ತಾರೋ, ಕಾರ್ಯಕ್ಷಮ ಬ್ಯಾಕ್ಟೀರಿಯಾ ಅಷ್ಟ ನಾವು ಕೊಟ್ಟಿದ್ದ ಖತ ಅದಕ್ಕೆ ಹೆಚ್ಚು ತಿನ್ನಾಕ್ ಸಿಗ್ತಿ. ಮತ್ತೆ ಕಬ್ಬಿಂದ ಒಂದು ವೈಶಿಷ್ಟ್ಯ ಐತಿ, ಅದಕ್ಕೆ ಎಷ್ಟು ಹೆಚ್ಚು ತಿನ್ನಾಕ್ ಸಿಗ್ತೈತಿ ಅಷ್ಟ ಅದರದ್ದು ವಜನ್ ಹೆಚ್ಚು ಬರ್ತೈತಿ. ಗಣಕಿ ಹೆಚ್ಚಾಗಂಗಿಲ್ಲ. ಗಣಕಿ ನಮ್ಮ ವಯಸ್ಸಿನುಸಾರ ಗಣಕಿ ಅದಕ್ಕೆ ಬಂದಿರ್ತಾವು. ಖರೆ ಪ್ರತಿ ಗಣಕಿಯಿಂದ ಉದ್ದ ಆಗೋದ, ಅದಕ್ಕೆ ದಪ್ಪ ಮಾಡೋದ, ಮತ್ತೆ ಅದ್ರಾಗ ರಿಕವರಿ ಹೆಚ್ಚು ಮಾಡೋದ್ ಕೆಲಸ ಇತರಲೇ. ಅದಕ್ಕೆ ಎಷ್ಟು ಹೆಚ್ಚು ತಿನ್ನಾಕ್ ಸಿಗ್ತೈತಿ ಅಷ್ಟ ಅದ ಚಂದ ಆಗ್ತೈತಿ. ಅಂದ್ರೆ ಇದು ಬ್ಯಾಕ್ಟೀರಿಯಾ ಬಹಳ ಮಹತ್ವ. ಎಲ್ಲಾ ಬ್ಯಾಕ್ಟೀರಿಯಾ ನಮ್ಮ ಭೂಮಿದಾಗ ಇರ್ಬೇಕು. ನುಸ್ತಾ ಇದ್ದ ನಡೆಯಂಗಿಲ್ಲ, ಅವ್ರದ್ದು ಸಂಖ್ಯೆ ಹೆಚ್ಚಬೇಕು. ನುಸ್ತೆ ಸಂಖ್ಯೆನೂ ಹೆಚ್ಚಿದ್ರೆ ನಡೆಯಂಗಿಲ್ಲ, ಅವ್ರ ಕಾರ್ಯಕ್ಷಮ ಕೆಲಸ ಮಾಡೋರ್ ಬೇಕು. ನುಸ್ತ ಸುಸ್ತು ಬಿದ್ದಿದ್ರೆ ಬ್ಯಾಕ್ಟೀರಿಯಾದೇನು ಉಪಯೋಗ ಇಲ್ಲ ಅಂತ ನಾ ಅವ್ರಿಗೆ ಕೇಳಿದ್ನಿ. ಈ ಬ್ಯಾಕ್ಟೀರಿಯಾ ನಮ್ಮ ಭೂಮಿದಾಗ ಇದಾವಿಲ್ಲ, ಅವ್ರಂದ್ರೆ ಇದಾವ. ಖರೆ ನೀವು ಸಾರ್ಕೆ ಎಲ್ಲ ರಾಸಾಯನಿಕ ಗೊಬ್ಬರ ಕೊಡಾಕದೀರಿ, ಕೆಮಿಕಲ್ ಫರ್ಟಿಲೈಸರ್ ಅಲ್ಲ, ಅದರಲ್ಲೇ ಇವ್ರದ ಸಂಖ್ಯೆ ಕಡಿಮೆ ಹಾಕೋದು ಹೊಂಟಿ, ಮತ್ತೆ ಕಾರ್ಯಕ್ಷಮತನೂ ಕಡಿಮೆ ಆಗಾಕದಿ. ಇದರ ಸಲುವಾಗಿ ಇದು ಭೂಮಿದಾಗಿಂದ ಬ್ಯಾಕ್ಟೀರಿಯಾ ಲ್ಯಾಬೋರೇಟರಿದಾಗ ಬೇರೆ ತಗೋತಾರು. ಪ್ರತಿಯೊಂದು ಬ್ಯಾಕ್ಟೀರಿಯಾ ಬೇರೆ ಬೇರೆ ಮಾಡ್ತಾರೋ. ಅದಕ್ಕೆ ತಿನ್ನಕಾದ ಚಂದ ಹಾಕಿ ಅವ್ರದ್ದು ಸಂಖ್ಯೆ ಹೆಚ್ಚು ಮಾಡಿ ನಮ್ಮ ಬಾಟ್ಲಿದಾಗ ತುಂಬಿ ಅದ್ ಬಾಟ್ಲಿ ನಮಗೆ ತಿರುಗಿ ಕೊಡ್ತಾರೆ. ಅವು ಬಾಟ್ಲೆ ಪ್ರತಿ ಇತರದ ಒಂದೊಂದು ಬಾಟ್ಲಿ, 1 ಲೀಟರ್ ಬಾಟ್ಲಿ
ಇವು 3-4 ಬಾಟ್ಲಿ ಬೇರೆ ಬೇರೆ ಸಿಗ್ತಾವ, ಅದ್ರಾಗೆಲ್ಲ ಬ್ಯಾಕ್ಟೀರಿಯಾ ಇರ್ತಾವ. ಅವು ವರ್ಷದಾಗ ಒಂದ್ ಸಾಲದಾಗ ಕನಿಷ್ಠ 2 ಕೆಪ್ಪರಿ ಕೊಡ್ಬೇಕು. ಅಂದ್ರ ಇದ್ರಾಗಿನ್ನೂ ಬ್ಯಾಕ್ಟೀರಿಯಾ ಭೂಮಿದಾಗ ಬಾದು ಅಂದ್ರ ಈ ಚಲೋ ಬ್ಯಾಕ್ಟೀರಿಯಾದ ಸಂಖ್ಯೆ ಹೆಚ್ಚಾಗಕ್ ಶುರು ಆಗ್ತೈತಿ, ಮತ್ತು ಕಮ್ಕೋತ್ ಹೆಂಗ್ ಬ್ಯಾಕ್ಟೀರಿಯಾ ಇದಾವ ಅದರದ ಸಂಖ್ಯೆ ಕಡಿಮೆ ಆಗ್ತೈತಿ. ಆಯ್ತ ಇದ್ ಸಂಖ್ಯೆ ಹೆಚ್ಚಾದ ನಂತರ ಇದ್ ಕೆಲಸ ಮಾಡಕ್ ಶುರು ಮಾಡ್ತಿದ್ವಿ. ನಾವು ಕೊಟ್ಟಿದ್ದ ರಾಸಾಯನಿಕ ಗೊಬ್ಬರ ಕಬ್ಬಿಗೆ ಹೆಚ್ಚು ತಿನ್ನಾಕ್ ಸಿಗ್ತೀವಿ. ಅಣ್ಣಾ ಸರ್ಗ್ ಅವ್ರು ಕೇಳಿ, ನಾವು ರಾಸಾಯನಿಕ ಗೊಬ್ಬರ ಕೊಡ್ತೇವೆ, ಅದ್ರ ಜೊತೆಲೆ ನೀವು ಎಷ್ಟು ಹೇಳ್ತೀರ ಅಷ್ಟು ಬ್ಯಾಕ್ಟೀರಿಯಾನು ಕೊಡ್ತೇವೆ. ಇವು ಬ್ಯಾಕ್ಟೀರಿಯಾ ಕೆಲಸ ಮಾಡಿ ರಾಸಾಯನಿಕ ಗೊಬ್ಬರ ಅದಕ್ಕೆ ತಿನ್ನಕ್ ಮಾಡಿ ಕೊಡ್ತೀವಿ, ಅದಕ್ಕೆ ತಿಪ್ಪಿ ಗೊಬ್ಬರ ಯಾಕಬೇಕು? ನಂಗೆ ಮನಸ್ನಾಗ ಆಗಿತ್ತು, ನಮ್ ಕಡೆ ತಿಪ್ಪಿ ಗೊಬ್ಬರ ಸಿಗಾಗಿಲ್ಲ. ಅದೇ ಪ್ರಶ್ನೆ ಸರ್ಗಳು ಅಂದ್ರು ಬರೋಬ್ಬರಿ ಇದ್ದಾಗ ನಿಮ್ಮದ್ ಪ್ರಶ್ನೆ ಬಹಳ ಚಂದ ಇತ್ತು ನಿಮ್ಮದ. ತಿಪ್ಪಿ ಗೊಬ್ಬರದಾಗ ಏನೈತೆ ಅದ್ ನಂತರ ವಿಚಾರ ಮಾಡೋದು. ಖರೆ ಇವು ಬ್ಯಾಕ್ಟೀರಿಯಾ ಅಥವಾ ಜೀವಾಣು ಏನ್ ಕೆಲಸ ಮಾಡ್ತಾವಲ್ಲ, ಅವಾಗ ಅವ್ರದ್ದು ಸ್ವಂತ ಜೀವನ ಸಲುವಾಗಿ ಪೋಷಣೆ ಮಾಡೋ ಸಲುವಾಗಿ ಒಂದು ಯಾವ್ದ್ರೆ ಅದಕ್ಕೆ ತಿನ್ನಾಕಬೇಕು, ಆದ್ರೆ ನಮ್ಮ ಭೂಮಿದಾಗ ಇರ್ಬೇಕು. ಅದರದ ಹೆಸರು ಅವ್ರು ಹೇಳಿದ್ರು ಸೇಂದ್ರಿಯ ಕಾರ್ಬನ್ ಅಥವಾ ಆರ್ಗ್ಯಾನಿಕ್ ಕಾರ್ಬನ್. ಕನ್ನಡದಾಗ ಏನಂತ ಆರ್ಗ್ಯಾನಿಕ್ ಕಾರ್ಬನ್, ಸಾವಯವ ಇಂಗಾಲ ಏನಾದ್ರು ಕನ್ನಡದಾಗ ಯಾವ್ದು ಇಂಗಾಲ ಶಬ್ದ ಆರ್ಗ್ಯಾನಿಕ್ ಕಾರ್ಬನ್. ಆರ್ಗ್ಯಾನಿಕ್ ಕಾರ್ಬನ್, ಈ ಆರ್ಗ್ಯಾನಿಕ್ ಕಾರ್ಬನ್ ಅದಕ್ಕ ತಿನ್ನಾಕ ಎಷ್ಟು ಹೆಚ್ಚು ಸಿಗ್ತೈತಿ ಅಷ್ಟ ಚಲೋ ಬ್ಯಾಕ್ಟೀರಿಯಾದ ಸಂಖ್ಯೆನೂ ಹೆಚ್ಚಾಗ್ತೈತಿ ಮತ್ತು ಹೆಚ್ಚು ಕಾರ್ಯಕ್ಷಮ ಆಗ್ತೈತಿ. ಅವ್ರು ಹೆಚ್ಚು ಕೆಲಸ ಮಾಡ್ತಾವ. ಅವ್ರು ಎಷ್ಟು ಹೆಚ್ಚು ಕೆಲಸ ಮಾಡ್ತಾರ ಅಷ್ಟು ನಾವು ಕೊಟ್ಟಿದ್ದ ರಾಸಾಯನಿಕ ಗೊಬ್ಬರ ಅದಕ್ಕೆ ಹೆಚ್ಚು ತಯಾರ ಮಾಡ್ತಾರೋ. ಕಬ್ಬಿಗೆ ತಿನ್ನಾಕ ಹೆಚ್ಚು ಸಿಗ್ತೈತಿ, ತಾನ ಅವರೇಜ್ ನಮಗೆ ಚಂದ ಸಿಗ್ತೈತಿ. ಅಂದ್ರೆ ತಿಪ್ಪಿ ಗೊಬ್ಬರ ಸೇಂದ್ರಿಯ ಕರ್ಬನ್. ಆ ಸೇಂದ್ರಿಯ ಕರ್ಬನ್ ಸಿಗೋದು ಎಲ್ಲಿ? ನಾಯಿನ ಸರ್ಗೋರಿಗೆ ಕೇಳಿ, ಸೇಂದ್ರಿಯ ಕರ್ಬನ್ ಎಲ್ಲಿ ಸಿಗ್ತೈತಿ ಹೇಳ್ರಿ? ಆರ್ಗ್ಯಾನಿಕ್ ಕಾರ್ಬನ್ ಎಷ್ಟು ಕಿಲೋ ಹಾಕೋದ? 1 ಕಿಲೋ, 10 ಕಿಲೋ, 1 ಚೀಲ, 2 ಚೀಲ, ಎಷ್ಟು ಎಲ್ಲಿ ಸಿಗ್ತೈತಿ? ಯಾವ ಕಂಪನಿದ ಚಲೋ ಐತಿ ಅದು ಹೇಳಿ. ಅವ್ರಂದ್ರೆ ಇದು ಮಾರ್ಕೆಟ್ದಾಗ ಸಿಗಂಗಿಲ್ಲ. ಸೇಂದ್ರಿಯ ಕಾರ್ಬನ್ ಅಥವಾ ಆರ್ಗ್ಯಾನಿಕ್ ಕಾರ್ಬನ್ ಸಿಗ್ತೈತಿ ಓನ್ಲಿ ಇನ್ ಆರ್ಗ್ಯಾನಿಕ್ ಮ್ಯಾನ್ಯೂರ್, ಸಾವಯವ ಇಂಗಾಲ ಅಲ್ಲ, ಖತ್ತಗೆ ಏನಾಗ್ತದೆ ಗೊಬ್ಬರ, ಸಾವಯವ ಗೊಬ್ಬರದಾಗ ಸಿಗ್ತೈತಿ. ಮತ್ತು ಸಾವಯವ ಗೊಬ್ಬರದಾಗ ಒಂದು 5-6 ಸಾವಯವ ಗೊಬ್ಬರ ಚಲೋ ಇದಾವ. ಅದ್ರ ಎಲ್ಲಕ್ಕಿಂತ ಬೇಸ್ಟ್ ಯಾವ್ದೈತಿ ಅಂದ್ರ ತಿಪ್ಪಿ ಗೊಬ್ಬರ ಐತಿ. ತಿಪ್ಪಿ ಗೊಬ್ಬರನ ಹಾಕೋದೈತಿ. ಖರೆ ನನ್ ಕಡೆ ಅದು ಚೆಲ್ಲಕ್ಕಿಲ್ಲ. ನಾ ಏನ್ ಮಾಡ್ಬೇಕು ಅಂತ ತಿಪ್ಪಿ ಗೊಬ್ಬರನ ನನ್ ಕಡೆ ಇಲ್ಲ. ನಮ್ ಕಡೆ ಗ್ರೇಪ್ ಫಾರ್ಮಿಂಗ್ ಬಹಳ ಐತಿ. ತಿಪ್ಪಿ ಗೊಬ್ಬರ ಎಲ್ಲಾ ಕಡೆ ಹೋಗ್ತೈತಿ, ದ್ರಾಕ್ಷದಾಗ ಹೋಗ್ತೈತಿ. ನಮಗ ಯಾವ್ದು ಸಿಗಂಗಿಲ್ಲ. ತಿಪ್ಪಿ ಗೊಬ್ಬರ ನನ್ ಕಡೆ ಇಲ್ಲ ಸರ್. ತಿಪ್ಪಿ ಗೊಬ್ಬರ ಕೊಟ್ಟಿದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚಾಗ್ತೈತಿ. ಮತ್ ಇನ್ನ ಒಂದು 100ಕ್ಕಿಂತ ಹೆಚ್ಚು ಭೂಮಿದಾಗ ಬದಲಾವಣೆ ಚಂದ ಆಗ್ತಾವ ತಿಪ್ಪಿ ಗೊಬ್ಬರಲ್ಲಿ. ಸರಿ, ನನ್ ಕಡೆ ತಿಪ್ಪಿ ಗೊಬ್ಬರ ಇಲ್ಲ. ಅದ್ರಿಗೆ ಏನ್ರೆ ಪರ್ಯಾಯ ಇದ್ರೆ ಹೇಳ್ರಿ. ಅವ್ರಂದ್ರು ಒಂದು 4-5 ಪರ್ಯಾಯ ಇದ್ರೆ ಪೈಲ ಪರ್ಯಾಯ ಹೇಳಿದ್ರು. ತಿಪ್ಪಿ ಗೊಬ್ಬರಾಗ ಎಲ್ಲಕ್ಕಿಂತ ಚಂದ ಪರ್ಯಾಯ ಯಾವ್ದೈತಿ ಅಂದ್ರ ಅವ್ರು ಹೇಳಿದ್ರು ತಿಪ್ಪಿ ಗೊಬ್ಬರ. ಅಂದ್ರೆ ತಿಪ್ಪಿ ಗೊಬ್ಬರಾಗ ಚಂದ ಅಂತ ಪರ್ಯಾಯ ಯಾವುದಿಲ್ಲ, ತಿಪ್ಪಿ ಗೊಬ್ಬರನ ಕೊಡ್ಬೇಕು. ಅದ್ರ ನಂತರ ಹೇಳಿದ್ರು ತಿಪ್ಪಿ ಗೊಬ್ಬರ ಇಲ್ಲಾಂದ್ರ ಅಥವಾ ಸ್ವಲ್ಪ ಐತಿ ಮತ್ತೇನ್ ಮಾಡೋದೈತಂದ್ರ ವರ್ಮಿ ಕಂಪೋಸ್ಟ್ ಹಾಕದೇನೆ ಅದೊಂದು 4-5 ಟನ್ ಹಾಕಬೇಕು. ಅಥವಾ ಕೋಳಿ ಗೊಬ್ಬರ ಹಾಕಿದ್ರೆ ನಡೀತಿದ್ವಿ. ಪೋಲ್ಟ್ರಿ ಮ್ಯಾನ್ಯೂರ್ ಅದೊಂದು 2 ಟನ್ ತಕೊಂಡ್ ಹಾಕೋದ, ಅದು ಹೆಚ್ಚು ಹಾಕೋದೇನ್ ಕಾರಣಿಲ್ಲ. ಅದರ ನಂತರ ಹಿಂಡಿ ನಾವು ಹಾಕ್ತೇವೆ ನೋಡ್ರಿ, ದೇವನ ಹಿಂಡಿ, ಕರ್ಜಿಗೆ ಹಿಂಡಿ ಇದೆಲ್ಲ ಒಂದು ಅರ್ಧ ಟನ್ ರೀ ಕನಿಷ್ಠ ಹಾಕಬೇಕು. ಈಗ ಸದ್ಯ ಅದ್ರದ ಕಿಮ್ಮತ್ ಬಹಳ ಮತ್ತು ಕ್ವಾಲಿಟಿನೂ ಚಲೋ ಸಿಗಂಗಿಲ್ಲ. ಅದ್ರ ನಂತರ ಹೇಳಿದ್ರು ಕುರಿ ಕುಣ್ಸೋದ್ ಆತರ ನೋಡ್ರಿ. ನೀವೇನಾಗ್ತದೆ ಕುರಿ ಮನ್ಸೋದ್ ಆಗ್ತದೆ, ಕುಣ್ಸೋದ್ ಆತ ನಮ್ ಕಡೆ ಮರಾಠಿ ಮನ್ಸೋದ್ರಿ. ಅದು ಒಂದ್ ಬಹಳ ಚಲೋ. ಆ ತರದ ಎಲ್ಲಾ ಲೇಂಡಿ ಅಲ್ಲೇ ಬೆಳಿತಾವು ಮತ್ತೆ ಆ ತರದ ಉಚ್ಚಿ ಅಲ್ಲೇ ಬೆಳಿತಾವ. ಉಚ್ಚಿ ಬಹಳ ಮಹತ್ವ. ಇದೆಲ್ಲಾ ಮಿಕ್ಸ್ ಭೂಮಿದಾಗ ಆಯ್ತಂದ್ರೆ ಕನಿಷ್ಠ 2-3 ವರ್ಷ ಭೂಮಿ ಬಹಳ ಚಂದ ಅಂತ ತಯಾರಾಗ್ತದೆ. ಸಾಲಿನ ನಂತರ ಹೆಚ್ಚಾಗ್ಬೇಕಂದ್ರೆ ಎಲ್ಲಾ ಎಲ್ಲಿ ಸನ್ಲೈಟ್ ಮ್ಯಾಗ ಬರ್ಬೇಕು. ಸನ್ಲೈಟ್ ದಾಗ ಬಂದ್ರ ಪ್ರಕಾಶ ಸಂಶ್ಲೇಷಣ ಕ್ರಿಯೆ ಹೆಚ್ಚಾಗ್ತೈತಿ, ದ್ವಿತೀಯ ಸಂಶ್ಲೇಷಣೆ ಆಗ್ತೈತಿ. ಅದರಲ್ಲೇ ಕಬ್ಬಿಂದ ಬೆಳವಣಿಗೆ ಚಲೋ ಆಗ್ತೈತಿ. ಅದು ಎಲ್ಲಾ ಎಲಿ ಜರ್ಕರ್ತ ಸನ್ಲೈಟ್ ದಾಗ ಬರೋದಿತ್ತಂದ್ರ ಸಾಲ್ ಅಗಲ್ಕ ಮಾಡಾಕ್ಬೇಕು. ಮಡ್ಡಿ ಅಡವಿ ಇತ್ತಂದ್ರ 4.5 ಫುಟ್ ಮಾಡ್ರಿ. ಅದರ ನಂತರ ಕರಿ ಅಡವಿ ಇದ್ರ 5 ಫುಟ್ ಮಾಡ್ರಿ. ಇದ್ರಾಗ ಪವರ್ ಟಿಲ್ಲರ್ಲೆ ಬೋದ್ಗಿ ಹಾಕಾಕ ಬಹಳ ಚಂದ ಅನ್ಬರ್ತೈತಿ.
ಯಾರ ಕಡೆ 4 घालीन ट्रॅक्टर आहेत, युवराज ಐತಿ, सोनालिका ಏನೇನಿದಾವ, ಕುಬೋಟು ಐತಿ, ಅತಲೇಜರ್ ಕರ್ತಾ ಬೋದ್ಗಿ ಹಾಕೋದ್ ಇತ್ತಂದ್ರ 6 ಫುಟ್ಗೆ. ಯಾಕಂದ್ರ ಸಣ್ಣದ ತೆಗದ್ರೆ ಇವ್ರು ಹೇಳ್ತಾರೆ ಇಲ್ಲ ನಮ್ಮದು ಪವರ್ಟಿ ಇದು ಕುಬೋಟು ಹತ್ರ ನಡೀತೈತಿ ಅಥವಾ 4 घालीन ಟ್ರ್ಯಾಕ್ಟರ್ ನಡೀತೈತಿ, ಅದು ಅಗಲಕ್ಕೆ ಅಷ್ಟೇ ಎಣಿಸ್ತಾರ. ಅದ್ ನಡೀತೈತಿ ಖರೆ ನಮ್ಮದ ಕಬ್ಬಿನ ಮರಿ ಏನ್ ಬರ್ತಾವಲ್ಲ ಒಳಗ್ ಬಂದಿರ್ತಾವ, ಅವು ಚಂದ ಮರಿ ಮುರಿತಾವ. ನಾವ್ ಟ್ರ್ಯಾಕ್ಟರ್ ಹೇಳ್ತೀವಿ, ನಾವು ಹೊರಿಗ್ ಕುಂತಿರ್ತೇವೆ, ಹೊರಿಗ್ ಎಷ್ಟು ಬಂದೈತಿ ಯಾರು ನೋಡ್ತಾರೋ, ನೋಡಂಗಿಲ್ಲ. ಅದ್ರ ಸಲುವಾಗಿ 6 ಫುಟ್ ಇರ್ಬೇಕು. ಅದಕ್ಕೆ ಒಂದ ಸೂತ್ರ ಧ್ಯಾನದಾಗ ಇಡಬೇಕು. 4.5 ಇರ್ಲಿ, 5 ಫುಟ್ ಇರ್ಲಿ, 6 ಫುಟ್ ಇರ್ಲಿ ಅಥವಾ 10 ಫುಟ್ ಇರ್ಲಿ, 60,000 ಮರಿ ಕಬ್ಬು ಹಚ್ಚಿದ ನಂತರ 2-3 ತಿಂಗಳ ತನಕ ಇಷ್ಟು ಬರಬೇಕು. 60,000ದಾಗ 20,000 ಮರಿ ಬ್ಯಾರೆ ಬ್ಯಾರೆ ಕಾರಣದಿಂದ ಸತ್ತು ಹೋಗ್ತವೆ. ಅರ್ಲಿ ಶೂಟ್ ಬೋರರ್ ಐತಿ, ಇಂಟರ್ನೋಟ್ ಬೋರರ್ ಐತಿ, ಅದ್ರ ಮ್ಯಾಗ ದೊಣ್ಣ ಹುಳ ಇದಾವ, ಮತ್ತೆ ಅದ್ರ ಮ್ಯಾಗ ಅಟ್ಯಾಕ್ ಆಗ್ತೈತಿ, ಅಥವಾ ಬೋದಿಗೆ ಹಾಕೋತ್ನ್ಯಾಗ ಚಲೋ ಮರಿ ಸ್ವಲ್ಪ ಮುರಿತಾವ. ಇದ್ರಾಗ 20,000 ಸತ್ತು ಹೋಗ್ತಾವು, ಮತ್ತೆ 40,000 ನಮಗ ಶೇವಟ್ ತಕ್ಕಂತ ಈ ಪ್ರಕಾರ ಅದಕ್ಕ ಮಾಡಬೇಕು. ಮರಿ ಬಹಳ ಚಲೋ ಬಂದು ಅಂದ್ರ ನಮ್ಮ ಕಬ್ಬ ಚಲೋ ಸಿಗ್ತೈತಿ. ಹೇಗಿಂದ ಪೈಲದಿಂದ ನಾವು ಅಣ್ತಿದ್ವಿ, ಬಹಳ ಈಗ ದಟ್ಟು ಮರಿ ಬರ್ಬೇಕಾದ್ರೆ ನಾವು ಪೈಲ ಇದ ಪ್ರಯತ್ನ ಮಾಡ್ತಿದ್ವಿ. 1 ಲಕ್ಷ, 2 ಲಕ್ಷ, 3 ಲಕ್ಷ ತನಕ ಮರಿ ತಗೊಳ್ತೀವಿ. ಖರೆ ಶೇವಟ್ಟು ಉಳಿತಾ ಒಟ್ಟು 40,000. ಅದಕ್ಕಿಂತ ಹೆಚ್ಚು ಏನೋ ಪ್ರಯತ್ನ ಮಾಡಿದ್ರೆ ಉಳಿಯಂಗಿಲ್ಲ. ಯಾಕಂದ್ರ ಪ್ರತಿಯೊಂದು ಮರಿ ಏನ್ ಇರ್ತಾವ ಅದಕ್ಕೆ ಸನ್ಲೈಟ್ ಸಿಗ್ಬೇಕು ಎಲ್ಲಿಗೆ. ಅದಕ್ಕೆ ಆ ಸನ್ಲೈಟ್ ಎಲ್ಲಕ್ಕೂ ಸಿಗಂಗಿಲ್ಲ, ಜಾಗ ಕಡಿಮೆ ಇರ್ತೈತಿ, ಅದ್ರ ಎಲ್ಲ ಸತ್ತು ಹೋಗ್ತಾವ. 40,000 ಉಳಿತಾವ. 40,000 ಪೈಲಾದಿಂದ ಜರ್ ಕರ್ತಾ ಇತ್ತು ಅಂದ್ರ ನಾವೇನ್ ಅದಕ್ಕ ರಾಸಾಯನಿಕ ಗೊಬ್ಬರ ಕೊಟ್ಟಿದೀವಿ ಅದೆಲ್ಲ ಅದಕ್ಕ ತಿನ್ನಾಕ್ ಸಿಗ್ತೈತಿ. ಮತ್ತೆ ಅವರೇಜ್ ನಮಗೆ ಎಷ್ಟು ಬೇಕಷ್ಟು ಸಿಗ್ತೈತಿ. ಟಾರ್ಗೆಟೆಡ್ ಆಗ್ತೇವೆ ನಾವು, ಟಾರ್ಗೆಟೆಡ್ ಇಟ್ಟಿದ್ದೀವಿ ಅಷ್ಟು ಬರಕ್ ಸಾಧ್ಯತೆ. ಅದ್ರ ಸಲುವಾಗಿ ಈ 3 ಪ್ರಕಾರ ನಮಗೆ ಕಬ್ಬಾಸ್ಬೇಕು. ಈಗ ಕೆಮಿಕಲ್ ಫರ್ಟಿಲೈಸರ್ ಬಹಳ ತುಟ್ಟಿ ಆಗಕ್ಕದ. ನಾಗರಾಜ್ ಅವ್ರಿಗೆ ಬಹಳ ಚಿಂತೆ ಐತಿ. ಮೇನ್ ಡಿಸ್ಕಸ್ ಮಾಡಕ್ ಕೆಮಿಕಲ್ ಫರ್ಟಿಲೈಸರ್ ಇವತ್ತು ರೇಟ್ ಇದ್ದದ್ದು ಮರ ಹೋದ್ರೆ ನಮ್ಗೆ ಬೇಕಾದ್ರೆ ಸಿಗೋಲ್ರಿ ಯಾವ ತರ ಮೇನ್ ಇದ್ದಿದ್ದ. ಈಗ ಯೂರಿಯಾ ಪೂರಾ ಶಾರ್ಟೇಜ್ ಮುಂದೆ ನಮ್ಗೆ ವೈಟ್ ಪೊಟ್ಯಾಶ್ ಬೀಳತಿ, ವೈಟ್ ಪೊಟ್ಯಾಶ್ ಕ್ಯಾಂಪ್ ಸಿಗ್ತತಿ. ಅದಕ್ಕೆ ಇದ್ರ ಬದಲೇ ಒಂದು ಫರ್ಟಿಲೈಸರ್ ಬಗ್ಗೆ ಈಗ ನೋಡ್ರಿ, ಒಂದು ಸೂತ್ರ ಮೊದಲು ಧ್ಯಾನದಾಗಿರಿ. 1 ಟನ್ ಕಬ್ಬು ತಗೋ ಸಲುವಾಗಿ, ತಯಾರಾಗೋ ಸಲುವಾಗಿ 1 ಕಿಲೋ 400 ಗ್ರಾಮ್ ಅದಕ್ಕ ನೈಟ್ರೋಜನ್ ತಿನ್ನಾಕ್ಬೇಕು. 1 ಕಿಲೋ 400 ಗ್ರಾಮ್ ನೈಟ್ರೋಜನ್ ತಿನ್ಬೇಕು. 1 ಟನ್ ಸಲುವಾಗಿ ಫಾಸ್ಫರಸ್ 600 ಗ್ರಾಮ್ ಅದಕ್ಕೆ ತಿನ್ನಾಕ್ ಸಿಗ್ಬೇಕು. ಮತ್ತ 450 1 kg 1 ಟನ್ ಸಲುವಾಗಿ ನೈಟ್ರೋಜನ್ 1 kg 400 ಗ್ರಾಮ್. ಮತ್ತೆ ಫಾಸ್ಫರಸ್ 600 ಗ್ರಾಮ್. ಮತ್ತು ಪೊಟ್ಯಾಶ 1 kg 500 ಗ್ರಾಮ್. ಇಷ್ಟು ಯಾವಾಗ ಕಬ್ಬು ತಿಂತೈತಿ, ಅಪ್ಟೇಕ್ ಮಾಡ್ತೈತಿ, ಅವಾಗ 1 ಟನ್ ಕಬ್ಬು ತಯಾರಾಗ. ಈಗ ನಮಗ 100 ಟನ್ ಕಬ್ಬು ತಯಾರು ಮಾಡೋದು ಅಂದ್ರ ಅದಕ್ಕ 140 kg ನೈಟ್ರೋಜನ್ ಅದಕ್ಕ ತಿನ್ನಾಕಬೇಕು, 60 kg ಫಾಸ್ಫರಸ್ ತಿನ್ನಾಕಬೇಕು, ಮತ್ತ 150 kg ಪೊಟ್ಯಾಶ್ ತಿನ್ನಾಕಬೇಕು. ಆಕ್ಚುಲಿ ಪೊಟ್ಯಾಶ 310 ಕಿಲೋ ಅದಕ್ಕೆ ತಿನ್ನಾಕಬೇಕು. ಭೂಮಿದಾಗಿಂದ ಅದ 200 ಕಿಲೋ ತಿಂತಿತ್ತು. ನಾವ್ ಎಲ್ಲಾರು ಭೂಮಿದಾಗ ಪೊಟ್ಯಾಶ್ ಅದ್ ತಗೊಳ್ತೈತಿ. ಮ್ಯಾಗಿಂದ ನಮಗ 150 ಕಿಲೋ ಕೊಡಾಕ್ಬೇಕು. ಇಷ್ಟು ಕೊಟ್ಟಿದ್ರೆ 100 ಟನ್ ಕಬ್ಬು ತಯಾರಾಗ್ತದೆ. ಇದೇನು ಬಹಳ ಖರ್ಚಲ್ಲ. ಖರೆ ಈಗ 3 ಈ ತರದ ವಿಚಾರ ಮಾಡಿದ್ರ, ಈಗ ಪೈಲ ಯೂರಿಯಾದ ವಿಚಾರ ಮಾಡೋದು. 140 ಕಿಲೋ ಯೂರಿಯಾ ಅದಕ್ಕೆ ತಿನ್ನಾಕ್ಬೇಕು. ಯೂರಿಯಾ ಅಲ್ಲ, ನೈಟ್ರೋಜನ್ ತಿನ್ನಾಕ್ಬೇಕು. ಆಯ್ತು, ನಾವು ಅಷ್ಟು ಕೊಟ್ಟಿದ್ರೆ ಸಾಕಾಗ್ತಿತ್ತಲ್ಲ? ಇಲ್ಲ. ಯಾಕಂದ್ರೆ ನಾವು ಯೂರಿಯಾದ ಮಾಧ್ಯಮದಾಗಿದ್ದ ಅದಕ್ಕೆ ಕೊಡ್ತೀವಿ, ಅಥವಾ ಅಮೋನಿಯಂ ಸಲ್ಫೇಟ್ ಮಾಧ್ಯಮದಾಗಿದ್ದ ಅದಕ್ಕೆ ಕೊಡ್ತೀವಿ. ನೈಟ್ರೋಜನ್ ನಾವು ಎಷ್ಟು ಕೊಡ್ತೀವಲ್ಲ ಅದ್ರಾಗಿಂದ 50% ನೈಟ್ರೋಜನ್ ಬ್ಯಾರೆ ಬ್ಯಾರೆ ಕಾರಣದಿಂದ ನಷ್ಟ. ಒಂದಂದ್ರೆ ಹವಾದಾಗ ಹೋಗ್ತೈತಿ, ಇವಾಪರೇಷನ್ ಆಗ್ತೈತಿ. ನೀರ್ ನಾವು ಕೊಟ್ಟಿದ ನಂತರ ನೀರಾಗ ಮಿಕ್ಸ್ ಆಗಿ ತಳಿಕ್ ಹೋಗ್ತೈತಿ. ಮ್ಯಾಗಿಂದ ಹೆಚ್ಚು ನೀರ್ ಜರ ಆಯ್ತಂದ್ರೆ ತಳಕಿಂದ
ಹೊರಗೆ ಹೋಗ್ತೈತಿ, ನಮ್ಮ ಬಾವಿ ಬೋರ ಹೊಳಿ ಇದ್ರಾಗೆಲ್ಲ ಹೋಗಿ ಅದ ಮಿಕ್ಸ್ ಆಗ್ಲಾಕತೈತಿ. ಆದ ನೀರು ನಾವು ಕುಡಿತೀವಿ, ನಮ್ಮದ ಆರೋಗ್ಯ ಕೆಡತೈತಿ. ಅದರ ಸಲುವಾಗಿ ಸರ್ಕಾರ ಏನಾಗತೈತಿ, ಯೂರಿಯಾ ಕಡಿಮೆ ಕೊಡ್ರಿ, ನಮಗೆ ಅವರೇ ಚಲೋ ಬೇಕಂತ ನಾವು 1 ಚೀಲ ಹೇಳಿದ್ರೆ 2 ಚೀಲ ಹೋಗ್ಯಾಕತ್ತೀವಿ. ಆಯ್ತಾ ಅವ್ರೇನ್ ಮಾಡಿದ್ರು, ಇವ್ರಿಗೆ ಎಷ್ಟು ಮಾಡಿದ್ರು ಇವ್ರು ಕಡಿಮೆ ಮಾಡುವಾರ ಅಂತ 50 kg ಬ್ಯಾಗ್ ಅವ್ರು 45 kg ಮಾಡಿದ್ರು. ನಾವು ಬ್ಯಾಗ್ ಗಟ್ಲೆ ಹೋಗಿದ್ದೇವೆ, 5 ಬ್ಯಾಗ್ ಯೂರಿಯಾ ಕೊಟ್ಟಿದ್ವಿ. ಬರೀ 5 ಕಿಲೋ ಕಡಿಮೆ ಆಯ್ತು ಅಂದ್ರೆ ಒಂದು 25 ಕಿಲೋ ಕಡಿಮೆ ಹೋಯ್ತು. ಈಗ 40 ಕಿಲೋದ ಅವ್ರದ್ದು ವಿಚಾರ ನಡೆದಿದೆ, 40 ಕಿಲೋದ ಬ್ಯಾಗ್ ಮಾಡೋದು. ಆಯ್ತು, ಮತ್ತೊಂದು ಏನ್ ಮಾಡಕ್ ಅದಾರು, ಯೂರಿಯಾನ ಶಾರ್ಟೇಜ್ ಮಾಡೋದು. ಆಯ್ತಾ, ನಾವು ಕಡಿಮೆ ಕೊಡ್ತೀವಿ. ಇದ್ ಆ ತರದ ಇದಲ್ಲ, ಉತ್ತರ ಅಲ್ಲ, ಆನ್ಸರ್ ಅಲ್ಲ. ಅದಕ್ಕೆ ಎಷ್ಟು ತಿನ್ನಾಕ್ ಬೇಕು ಅಷ್ಟು ಕೊಟ್ಟಿದ್ರನ್ನ ಅವ್ರಿಗೆ ನಮಗೆ ಸಿಗೋದಿ. ಈಗ 140 ಕಿಲೋ ಅದಕ್ಕೆ ತಿನ್ನಾಕ್ ಬೇಕಂದ್ರ ಅನ್ನಷ್ಟಕ್ಕೆ 50% ಅದು ವೇಸ್ಟ್ ಆಗೋದಿತ್ತು. ಅದ್ರ ನಮಗ್ ಕೊಡಾಕ್ ಬೇಕು 280 ಕಿಲೋ ಕೊಡಬೇಕು. ಅದ್ರಾಗಿಂದ 50% ವೇಸ್ಟ್ ಆದ ನಂತರ ಅದಕ್ಕೆ ತಿನ್ನಾಕ್ ಸಿಗ್ತೈತಿ 140 ಕಿಲೋ. ಇದ್ ವಿಚಾರ ಯಾರು ಮಾಡುವ ಧ್ಯಾನದಾಗ ಗೊತ್ತೇನ? ನಿಮಗ್ ಕಬ್ಬು ಎಷ್ಟು ಟನ್ ತಗೊಳದೈತಿ ಅದ್ರ ಮ್ಯಾಗ ಇದೈತಿ. ಇದು ಯಾರಿಗೂ ಹೇಳಕ್ ಬರಂಗಿಲ್ಲ, ನಮಗೆಲ್ಲ ಗೊತ್ತೈತಿ. ಯಾಕಂದ್ರೆ ನಾವೇನು ವಿಚಾರ ಮಾಡ್ತೀವಿ, ಒಂದು ಇಕ್ವೇಶನ್ ಐತಿ, ಟಾರ್ಗೆಟೆಡ್ ಈಲ್ಡ್ ಇಕ್ವೇಶನ್ ಅಂತ ಕಬ್ಬಿಂದೈತಿ. ಹಂಗ ಎಲ್ಲಾ ಕ್ರಾಪ್ ಎಲ್ಲಾ ಯೂನಿವರ್ಸಿಟಿದಾಗ ಸಿಗ್ತೈತಿ. ಸಾಯಿಲ್ ಟೆಸ್ಟ್ ಮಾಡೋದೈತಿ, ನಮ್ಮ ಸಾಯಿಲ್ದಾಗ NPK ಎಷ್ಟ್ ಐತಿ ಅಂತ ಅದ್ರಾಗ ಬರೆಯೋದ ಆ ಇಕ್ವೇಶನ್ದಾಗ. ಮತ್ತ ನಿಮಗೆ ಎಷ್ಟು ಟಾರ್ಗೆಟ್ ಬೇಕು ಅದ ಅದ್ರಾಗ ಬರೆಯೋದ. ಏನ್ ಉತ್ತರ ಬರ್ತೈತಿ ಅದರ ಆ ಪ್ರಕಾರ NPK ಕೊಡೋದಿರ್ತಿ. ಖರೆ ಅದು ಎಲ್ ತಕ ಐತಿ ಸಾಧ್ಯ? 60, 70, 80 ಟನ್ ತಕ ಅದು ಸಾಧ್ಯ. ಖರೆ ಅದು ಸಾಯಿಲ್ ಟೆಸ್ಟಿಂಗ್ ನಮ್ ಕಡೆ ಕರೆಕ್ಟ್ ಆಗವಾಗ ಬರೋಬರಿ. ಅಲ್ಲಿ ಬೈ ಕರೆಕ್ಟ್ ಆಗವತ್ತು ನಾವು ಮತ್ತೆ ಸ್ಯಾಂಪಲ್ ತಗೋತ್ನ್ಯಾಗ ಬಿ ನಮಗೆ ಕರೆಕ್ಟ್ ತಗೊಳಕ್ ಬರವಾತು. ಅದರಲ್ಲಿ ಎಲ್ಲ ರಿಸಲ್ಟ್ ಬಿಗಡಾಗ್ತದೆ. ಈಗ ಏನೈತಿ, ಆಕ್ಚುಲಿ ಪರ್ ಟನ್ ಸಲುವಾಗಿ ಎಷ್ಟು ಮಾಡೋದು ಇತ್ತು. ಡಾಕ್ಟರ್ GK ಜೆಂಟಿ ಸರ್ ಹತ್ರ ಸಾಯಿಲ್ ಸೈಂಟಿಸ್ಟ್ ಒಬ್ಬರು ಇದ್ರು, ವರ್ಲ್ಡ್ ನೋನ್ ಸಾಯಿಲ್ ಸೈಂಟಿಸ್ಟ್ ಇದ್ರು. ಅವ್ರ ಕಡೆ ಇದೆಲ್ಲ ಅವ್ರ ಫಾರ್ಮುಲಾ ಐತಿದೆ. ಆ ಫಾರ್ಮುಲಾ ಮ್ಯಾಗ ನಮಗೆಲ್ಲ 200 ಟನ್ 150 ಟನ್ ಇದೆ ನಡೆದಿದ್ಲಿ ಎಲ್ಲ ಆ ಫಾರ್ಮುಲಾ ಇದ ಫಾರ್ಮುಲಾ. ಅಲ್ಲಿ ನೋಡ್ರಿ, ನೈಟ್ರೋಜನ್ ಕೊಡೋದಿತ್ತು ಅಂದ್ರೆ 50% ವೇಸ್ಟ್ ಹೋಗ್ತಿತ್ತು. ನಾವು 50% ಹೆಚ್ಚದಕ್ಕೆ ಪೈಲ ಕೊಡ್ಬೇಕು. ಫಾಸ್ಫರಸ್ ಅದಕ್ಕಿಂತ ಬೇರೆ ಇದೆ. ಫಾಸ್ಫರಸ್ 15 ಅಥವಾ 20% ಅಷ್ಟೇ ಅವೈಲೇಬಲ್ ಆಗ್ತದೆ. ಉಳ್ಕೆದೆಲ್ಲ ಹಂಗ ಬಿದ್ದು ಉಳಿತೈತಿ. ನೈಟ್ರೋಜನ್ ಹೊರಗೆ ಹೋಗ್ತೈತಿ, ಫಿಕ್ಸ್ ಫಾರ್ಮ್ದಾಗ ಬಿದ್ದು ಉಳಿತೈತಿ. ಈಗ ಅದಕ್ಕ ನಾವು ಬ್ಯಾಕ್ಟೀರಿಯಾ ಹೆಚ್ಚು ಕೊಟ್ಟಿದೀವಿ ಅಂದ್ರೆ, ಬ್ಯಾಕ್ಟೀರಿಯಾ ತಯಾರು ಮಾಡಿ ಕೊಟ್ಟಿದೀವಿ ಅಂದ್ರೆ 15% ಹಿಡಿದ 20% ಹಿಡಿದ ಅದು 35% ತನಕ ಅವೈಲೇಬಲ್ ಆಗ್ತದೆ. ಚಂದ ಬ್ಯಾಕ್ಟೀರಿಯಾ ಕೆಲಸ ಮಾಡಿದ್ವಿ ಅಂದ್ರೆ ಫಾಸ್ಫರಸ್ ಸೋಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅದಕ್ಕೆ ತಯಾರು ಮಾಡಿ ಕೊಡ್ತೀವಿ. 35% ತನಕ ಆಗ್ತೈತಿ. ಅಂದ್ರೆ ಸರ್ವಸಾಧಾರಣ 1/3 ತಯಾರಾಗ್ತೈತಿ ನಾವ್ ಏನ್ ಕೊಡ್ತೀವಲ್ಲ ಅದ್ರಾಗಿನ. ಈಗ ಅದಕ್ಕ 60 ಕಿಲೋ ತಿನ್ನಾಕ್ ಬೇಕಂದ್ರೆ ನಮಗ 180 ಕಿಲೋ ಕೊಡಾಕ್ಬೇಕು, 180 kg. ಅಂದ್ರೆ ಅದ್ರಾಗ 1/3 ಅದಾಗ ಅವೈಲೇಬಲ್ ಆಗ್ತೈತಿ. ಅಂದ್ರೆ 60 kg ಅದಕ್ಕೆ ತಿನ್ನಾಕ್ ಸಿಗ್ತೈತಿ. 100 ಟನ್ ಕಬ್ಬು ಬರ್ತೈತಿ. ಮೂರನೇದ ಪೊಟ್ಯಾಶ್. ಪೊಟ್ಯಾಶ್ 200 ಕಿಲೋ ತಗೊಳ್ತೈತಿ. ಮ್ಯಾಗಿಂದ 150 kg ಅನ್ನು ಕೊಡೋದೈತಿ. 85% ಪೊಟ್ಯಾಶ್ ಅವೈಲೇಬಲ್ ಇರ್ತೈತಿ ಅಥವಾ 100% ಐತಿ. 100 ಟನ್ ಸಲುವಾಗಿ ಅಷ್ಟ ಅದ್ರಾಗಿಂದ ಪರ್ಸೆಂಟೇಜ್ ವೈಸ್ ಅದಕ್ಕೆ ತಿನ್ನಾಕ್ ಸಿಗಬೇಕು. ಅಂದ್ರೆ 100 ಟನ್ ತಯಾರಾಗ್ತೈತಿ. ಅದರ ಜೊತೆಲಿ ಮೈಕ್ರೋ ಮತ್ತು ಸೆಕೆಂಡರಿ ನ್ಯೂಟ್ರೆಂಟ್ ಅದು ಕೊಡಾಕ್ಬೇಕಾದ್ರೆ ಅದರದ ವಿಷಯ ಕಡಿಮೆ ಐತೆ, ಅದ ವಿಷಯ ಬ್ಯಾರೆ ಐತೆ. ಖರೆ ಇಷ್ಟ ಅದಕ್ಕೆ ತಿನ್ನಾಕ್ ಸಿಗ್ಬೇಕು. ಈಗ ನಾವು ಈ ಪ್ರಕಾರ ನಾವು ಕೊಡ್ತೇವೆ. ಖರೆ ದಿವಸ ತುಟ್ಟಿ ಆಗೋದು ಹೊಂಟೈತಿ. ಅಂತ ಈ ತುಟ್ಟಿ ಆಗಾಕತಿ ಇದ್ರಾಗಿಂದ ಮತ್ತೆ ಅವೈಲೇಬಿಲಿಟಿ ನಾವು ಹೆಚ್ಚು ಮಾಡ್ಕೊಂಡ್ರೆ ಆದ ಒಂದು ಸಾಧ್ಯತೆ. ಅದ್ರ ಕಡಿಮೆ ಕೊಡಕ್ ಬರ್ತೈತಿ, ಉಪಲಬ್ಧತೆ ಅದರದ ಹೆಚ್ಚು ಮಾಡಬೇಕು. ನಾ ಏನ್ ಹೇಳಿ, ನೀವು ಫಾಸ್ಫರಸ್ ನಾವು ಬ್ಯಾಕ್ಟೀರಿಯಾ ಚಂದ ಕೊಟ್ಟಿದ್ರೆ 35% ತನಕ ಅವೈಲೇಬಲ್ ಆಗ್ತೈತಿ. ಆಕ್ಚುಲಿ 35 ಇಲ್ಲ, 30% ಅವೈಲೇಬಲ್ ಆಗ್ತೈತಿ. ಕ್ಯಾಲ್ಕುಲೇಷನ್ ಸಲುವಾಗಿ ಹೆಂಗ್ ಹೇಳಿದ್ನಿ. ಈ ಜರ್ಕಂತ ನಾವು ಅದ್ರ ಮ್ಯಾಗ ಏನ್ರಿ ಟ್ರೀಟ್ಮೆಂಟ್ ಮಾಡಿದ್ರೆ 50% ತನಕ ಸಾಧ್ಯ ಇದೆ. ಆದ್ರೆ ನೀವು ಅಷ್ಟ ಕೆಮಿಕಲ್ ಫರ್ಟಿಲೈಸರ್ದಾಗ DAP ಅಥವಾ ಫಾಸ್ಫರಸ್ ನೀವು ಕಡಿಮೆ ಕೊಟ್ರೆ ಬಿ ನಡೀತಿ. ಆಯ್ತು, ಇದಕ್ಕೆ ಏನ್ ಮಾಡಬೇಕು? ನೀವು ಸಿಂಗಲ್ ಸೂಪರ್ ಫಾಸ್ಫೇಟ್ ನಾವು ತಗೊಳ್ತೀವಿ, ಅಥವಾ DAP ಅಥವಾ 10-26-26 ಅಥವಾ 12-12-16 ಬೇರೆ ಬೇರೆ ಅದ್ರಾಗ ಫಾಸ್ಫರಸ್ ಇರ್ತೈತಿ.
ಇದು ಫಾಸ್ಫರಸ್ ಜರ್ करता ನಾವು ಆರ್ಗ್ಯಾನಿಕ್ ಮ್ಯಾನ್ಯೂರ್ದಾಗ ಮಿಕ್ಸ್ ಮಾಡಿ ಇಟ್ಟಿದ್ರ 15 ದಿವಸದ करता ನಾವು ಇಟ್ಟಿದ್ದೀವಿ ಅಂದ್ರೆ ಈ ತರದ ಡಬಲ್ ಉಪಲಬ್ಧತೆ ಆಗ್ತಿತ್ತು, ಡಬಲ್ ಆಗ್ತೈತಿ, ಆಕ್ಚುಲಿ ಡಬಲ್ ಆಗ್ತೈತಿ. ಅಂದ್ರೆ ಈಗ ನಾವು 30% ಫಾಸ್ಫರಸ್ ಅವೈಲೇಬಲ್ ಇತ್ತಂದ್ರೆ ಆರ್ಗ್ಯಾನಿಕ್ ಕೋಟಿಂಗ್ ಮಾಡಿ 15 ದಿವಸ ಇಟ್ಟಂದ್ರೆ 50 to 60% ಅವೈಲೇಬಲ್ ಫಾರ್ಮಸ್ ಸಿಗ್ತೈತಿ. ಅದ್ ನೀವು ಪೈಲಾನ ಇದು ಅರ್ಧ ಮಾಡ್ರಿ, ಅದ್ರ ಅದಕ್ಕೆ 30% ಸಿಗ್ತೈತಿ. ನಾವು 2 ಚೀಲ DAP ಹಾಕ್ತೇವೆ, ಅಲ್ಲಿ 1 ಚೀಲ ನಡೀತೈತಿ. ಕಾಸ್ಟ್ ಎಷ್ಟು ಹೆಚ್ಚಾಗ್ಲಿ, ಸಾವಯವದ ಎಷ್ಟು ಬೇಕಾದಷ್ಟು ಹಾಕೋಬಹುದು, ಎಷ್ಟು ಬೇಕಾದಷ್ಟು ಅದಕ್ಕಿಂತ ಡಬಲ್ ಹಾಕಬೇಕು. ಅದ್ರ ತಿಳಿದ 100 kg ನಾವು ಫಾಸ್ಫರಸ್ ಮಿಕ್ಸ್ ಮಾಡೋದಿತ್ತು, 200 kg ಅದ್ರಾಗ ತಿಪ್ಪಿ ಗೊಬ್ಬರ ಹಾಕ್ರಿ, ಸ್ವಲ್ಪ ಹಸಿರು ಇರಬೇಕು. ಅದ್ರ ಮ್ಯಾಗ ಆರ್ಗ್ಯಾನಿಕ್ ಆಸಿಡ್ ದ ಕೋಟಿಂಗ್ ಆಗ್ತಿವಿ ಪ್ರತಿಯೊಂದು ಇದ್ರ ಮ್ಯಾಗ. ಫಾಸ್ಫರಸ್ ಯಾಕೆ ಕಡಿಮೆ ಸಿಗ್ತೈತಿ? ಈಗ ಫಾಸ್ಫರಸ್ ನಾವು ಕೊಟ್ಟಿದ್ವಿ ಅಂದ್ರೆ ಭೂಮಿದಾಗ ಹಾಕಿದ್ವಿ, ನೀರ್ ಕೊಟ್ಟಿದ್ವಿ, ನೀರಾಗ ಕರಗ್ತೈತಿ. ಖರೆ ನೀರ್ದಾಗ ಅಲ್ಯೂಮಿನಿಯಮ ಇಂಥ ಬ್ಯಾರೆ ಬ್ಯಾರೆ ನ್ಯೂಟ್ರಿಯೆಂಟ್ಸ್ ಇದಾವ ಅಂತೇಳಿ, ಅಲ್ಯೂಮಿನೇಟ್ ಇರ್ತೈತಿ, ಮತ್ತೊಂದು ಯಾವ್ದು ರೀತಿ ಇತರ ಜೊತೆಲಿ ಫಾಸ್ಫರಸ್ ದ ರಿಯಾಕ್ಷನ್ ಆಗ್ತೈತಿ, ಮತ್ತ ಫಿಕ್ಸ್ ಫಾರ್ಮ್ ದಾಗ ಹೋಗ್ತೈತಿ. ಅದು ಅಲ್ಯೂಮಿನಿಯಂ ಆದ್ರೆ ನಾವು ಕಡಿಮೆ ಮಾಡಕ್ ಸಾಧ್ಯ ಇಲ್ಲ ಭೂಮಿದಾಗಿದ್ದ, ಭೂಮಿದಾಗ ಉಳಿತಾಯ ಇರತೈತಿ. ಅಂದ್ರೆ ನಾವು ಫಾಸ್ಫರಸ್ ಯಾವಾಗ ಕೊಡ್ತೀವಲ್ಲ ಅದ್ರ ಜೊತೆಲಿ ರಿಯಾಕ್ಷನ್ ಆಗಿ ಅದು ಗಟ್ಟಿ ಆಗ್ತೈತಿ. ಅದ್ರಾಗಿಂದ ಮ್ಯಾಕ್ಸಿಮಮ್ 90% ಅಷ್ಟು ಬ್ಯಾಕ್ಟೀರಿಯಾ ತಯಾರು ಮಾಡಿ ಕೊಡಕ್ ಸಾಧ್ಯ ಇದೆ. ಆಯ್ತು, ಅದಕ್ಕೆ ಸರ್ಕರ್ತ ನಾವು ವರ್ಕಿಂದ ಕೋಟಿಂಗ್ ಮಾಡಿ ಕೊಟ್ಟಿದೀವಿ ಅಂದ್ರೆ ಅದಕ್ಕೊಂದು ಕೋಟಿಂಗ್ ಮಾಡಿದೆವು ಅಂದ್ರೆ ಅಲ್ಯೂಮಿನಿಯಂ ಸಬ್ಜೆಕ್ಟ್ ಹತ್ರದ ಹೆಚ್ಚ ರಿಯಾಕ್ಷನ್ ಆಗಂಗಿಲ್ಲ, ಅಂಕುಶ್ ತಕ ಕಬ್ಬಿ ತಿನ್ನಕ್ ಸಿಗ್ತೈತಿ. ಅಂದ್ರೆ ಅರ್ಧ ಕೊಟ್ಟಿದ್ರೆ ಬಿ ಅದಕ್ಕೆ ನಮಗ ನಡೀತೈತಿ. 50% ತಕ ಅದ ಅವೈಲೇಬಲ್ ಆಗಕ್ಕೆ ಸಾಧ್ಯ ಇದೆ. ಅದ್ರ ನಾವು ಈಗ ನಾವು 4 ಚೀಲ DAP ಕೊಡೋದ್ರೆ ನಮ್ಗೆ ಕೋಟಿಂಗ್ ಮಾಡ್ರೆ 2 ಚೀಲ ಸಾಕ. ಇದ ಆರ್ಗ್ಯಾನಿಕ್ ಆಸಿಡ್ ಏನ ಕೋಟಿಂಗ್ ಆಗ್ತದೆ. ದೊಡ್ಡೊಮ್ಮೆ ನೋಡ್ರಿ ದೀಪಕ್ ಫರ್ಟಿಲೈಸರ್ 10-20 ಬರ್ತದೆ, 26 ಇಫ್ಕೋದ ಮತ್ತೆ ಬ್ಯಾರೆದವ್ರದ್ದು ಏನೈತಿ ಅದಕ್ಕಿಂತ ಒಂದು 100 ರೂಪಾಯಿ ಒಂದು ಚೀಲಿಗೆ ಅವ್ರ ಕಿಮ್ಮತ್ ಹೆಚ್ಚಿಟ್ಟಿದ್ರು. ಖರೆ ಅದ್ರದ್ದು ರಿಸಲ್ಟ್ ಬಹಳ ಚಲೋ ಬರ್ತದೆ. ಅದರ ಕಾರಣ ಅಂದ್ರೆ ಅದ್ರಾಗ ಅವ್ರ ಆರ್ಗ್ಯಾನಿಕ್ ಆಸಿಡ್ ಕೋಟಿಂಗ್ ಮಾಡಿ ಕೊಡ್ತಿದ್ರು ಅವ್ರು. ಈಗ ನಂತರ ಈಗ 9, 24, 24 ಮತ್ತೆ 8, 21 ಅಂತ ಬಂದಿತ್ತು. ಯಾವಾಗ ಅವ್ರು ಶಾರ್ಟೇಜ್ ಮಾಡಿದಾರ, ಯಾಕಂದ್ರೆ ಇದಕ್ಕ ನಮಗ್ ಮಾರ್ಕೆಟ್ ಅಂದ್ರೆ ಅದ್ 10, 26 ಅಲ್ಲಿದ ಕೋಟಿಂಗ್ ಮಾಡಿ ಬರ್ತಿದ್ರು. ಆಯ್ತು, ಅದ ಕೋಟಿಂಗ್ ಅವ್ರು ಮಾಡಿ ಕೊಡ್ತಿದ್ರು, ಠೀಕ್. ಈಗ ನಾವು ಮಾಡೋಲ್ಲ ಈಗ ನೋಡ್ರಿಲ್ಲ ನಿಮ್ಮದು ಈದಿ ನೀವು ಕಬ್ಬು ಯಾವಾಗ ಹಚ್ಚೋರು ಇದ್ದೀರಿ? ಜುಲೈ 1 ಬರಂಗಿಲ್ಲ. ಅದು ಬರ್ತಿದ್ ಈಗ ಮಾರ್ಕೆಟ್ದಾಗಿಂದ ಏನೈತಿ ಅಂತ ಯಾವ್ದು ಬೇಕಾದ್ರೆ ನಮ್ಮಲ್ಲೇ ಹೊಲದಾಗ ತಯಾರು ಮಾಡಿದ್ದು ನಡೀತಿತ್ತು. ಯಾಕಂದ್ರೆ ಸಗಣಿ ಗೊಬ್ಬರ ಸಗಣಿ ಹಾಕಿ ತಯಾರು ಮಾಡಿ ಅದ್ರಲ್ಲಿ ನಡೀತೈತಿ. ಮತ್ತೊಂದು ಐತಿ ಅಂದ್ರ ಪುಳಿ ಗೊಬ್ಬರ ನೋಡಿ, ನೀವು ಏನ್ ಕೊಟ್ಟರೆ ಬಹಳ ಚಲೋ. ಹಿಂಡಿ ಯಾವ್ದು ಹಾಕ್ರಿ, ಬೇವಿನ ಹಿಂಡಿ ಹಾಕ್ರಿ, ಯಾವ್ದು ಹಿಂಡಿ ಹಾಕ್ರಿ, ಅದಕ್ಕೆ ಸ್ವಲ್ಪ ನೀರು ಹಸಿರು ಮಾಡಿ ಅದ್ರಾಗ ಮಿಕ್ಸ್ ಮಾಡಿ ಇಡೋದು. ಚೀಲ ತುಂಬೋದಿಲ್ಲ, ಓಪನ್ ದಾಗ ಇಡಬೇಕು. ಖರೆ ಪ್ರೊಟೆಕ್ಟೆಡ್ ಇರಬೇಕು, ನೆರಳದಾಗ ಇರಬೇಕು. ಅದ್ರ ಹೊರಗೆ ಇಟ್ಟರೆ ಮಳಿ ಬಿತ್ತು, ಅದು ಬಿತ್ತು, ಅಚಾನಕ್ ಏನ್ರಿ ಗಾಳಿ ಬಿಟ್ಟು ಹಿಂಗೈನ ಆಗ್ಬಾರ್ದು, ಪ್ರೊಟೆಕ್ಟೆಡ್ ಇರ್ಬೇಕು. ಅದ್ರ ಮ್ಯಾಗ ಏನ್ರಿ ನೀವು ಮುಚ್ಚನೆ ನಡಿತೀವಿ. ಖರೆ ಚೀಲದಾಗ ತುಂಬಿ ಇಡ್ಬೇಡ್ರಿ. ಚೀಲದಾಗ ತುಂಬಿದ್ರೆ ಮತ್ತೆ ಹವಾ ಸಿಗ್ತದೆ, ನೀರು ಬಿಡೋದ್ ಸಂಭಾವನೆ ಇರ್ತೀವಿ. ಆಯ್ತ 10-26 ತಗೊಳಕಿತ್ತ ನಾ ಏನ್ ಹೇಳ್ತೀನಿ, ಸಿಂಗಲ್ ಸೂಪರ್ ಫಾಸ್ಫೇಟ್ ತಗೋರಿ. ನಾವು 6 ಚೀಲ ಪೈಲ ಹಾಕಬೇಕು. 6 ಚೀಲ SSP 6 ಚೀಲ ಬೇಕಂದ್ರೆ 300 ಕಿಲೋ ಆಯ್ತು ತಳಗೊಬ್ಬರ ಸಲುವಾಗಿ. ಅದ್ರಾಗ ನೀವು 300-400 ಕಿಲೋ ಅಥವಾ 500 ಕಿಲೋ ತಿಪ್ಪಿ ಗೊಬ್ಬರ ಹಾಕಿ ಅಂದಾಜ್ ಅದ್ ಮಿಕ್ಸ್ ಮಾಡಿ ಇಟ್ಬಿಡ್ರಿ. ಅದ್ ಲಾವಣಿಕ್ಕಿಂತ ಮೊದಲು ಸಾಲದಾಗ ಹಾಕ್ರಿ, ಕರೆಕ್ಟ್ ಆಗ್ತೈತಿ. ಅದ ಅದ್ರ ಜೊತೆಲಿ ಪೊಟ್ಯಾಶ್ ಅದ್ರಾಗ ಮಿಕ್ಸ್ ಮಾಡಬೇಡ್ರಿ. ಪೊಟ್ಯಾಶ್ ಏನಾಗ್ತಿ ಜನ ಹೆಚ್ಚ ಹಸಿದ ಆಯ್ತಂದ್ರೆ ನೀರ್ ಬಿಡ್ರಿ. ಪೊಟ್ಯಾಶ್ ಮತ್ತೊಂದು ಮಾಡ್ರಿ, ಪೊಟ್ಯಾಶ್ ಅಷ್ಟು ಒಂದೇ ಚೀಲ ಪೈಲ ಹಾಕೋದಿಲ್ಲ. ಈಗ ಫಾಸ್ಫರಸ್ ಕೋಟಿಂಗ್ ಮಾಡೋದ್ರಿಂದ ಅವೈಲೇಬಲ್ ಹೆಚ್ಚಿಲ್ಲ, ಹಂಗ ಸೇಮ್ ಪೊಟ್ಯಾಶ್ ಮಾಡೋದ್ರಿಂದ ಅವೈಲೇಬಲ್ 85% ಅವೈಲೇಬಲ್ ಐತಿ, 15% ಕಡಿಮೆ ಇರ್ತೈತಿ. ಅದಕ್ಕೆ ಅದು ಮಾಡಿದ್ ಮತ್ತೆ 15% ಹೆಚ್ಚಾಗ್ತದೆ ಅಷ್ಟೇ. ಅದು ಯಾಕೆ ಬಿಡೋದು? ನಾವು ಒಂದ್ ಮಾಡೋದೇ ಪ್ರೊಸೆಸ್ ಅಂದ್ರೆ ಆಯ್ತು, ಅದಕ್ಕೂ ಒಂದು ಸ್ವಲ್ಪ ಮಾಡೋದು. ಒಂದ್ ಚೀಲ ಐತಿ 50 ಕಿಲೋ ಇರ್ತೈತಿ, ಅದಕ್ಕೆ 50 ಕಿಲೋ ತಿಪ್ಪಿ ಗೊಬ್ಬರ ಅಥವಾ ಯಾವ್ದೋ ಆರ್ಗ್ಯಾನಿಕ್ ನಡೀತಿ. ಅಷ್ಟದಾಗ ಎರಡನೇದು ಇದ್ ಮಾಡಿಡೋದು. ಅಲ್ಲಿ ಇದ ಇತರದಾಯ್ತು.
ಈಗ ಉಳಿತ ನೈಟ್ರೋಜನ್. ನೈಟ್ರೋಜನ್ದಾಗ ನಾವು ಯೂರಿಯಾಗೆ ಕೊಡ್ತೇವೆ. ಯೂರಿಯಾ ಹವಾದಾಗ ಇಟ್ಟಿತ್ತಂದ್ರ ಎಲ್ಲಾ ಇವಾಪರೇಷನ್ ಆಗ್ತೈತಿ. ಪೆಟ್ರೋಲಿಯಂ ಪ್ರಾಡಕ್ಟ್ ಐತಿ, ಎಲ್ಲ ಸಣ್ಣ ಸಣ್ಣ ಅದಕ್ಕೊಂದು ಕೋಟಿಂಗ್ ಇರ್ಬೇಕು. ಒಂದ ಆಯ್ತು. ನೀರಾಗ ನಾವ್ ಯಾವ ಭೂಮಿದಾಗ ಕೊಡ್ತೀವಿ, ನೀರ್ ಬಿಟ್ಟಿದ್ರಂದ್ರೆ 100% ನೀರಾಗ ಡಿಸಾಲ್ವ್ ಆಗ್ತೈತಿ. ಮತ್ತೆ ನೀರ್ ಸಂಗಟ ನೀರ್ ಎಲ್ಲೆಲ್ಲಿ ಹೋಗ್ತೈತಿ ಎಲ್ಲ ತೆಳಕ್ ಹೋಗ್ತೈತಿ. ನೀರ್ ಮ್ಯಾಗ ಹೆಚ್ಚಾಯ್ತು, ನೀರ್ ತೆಳಕಿಂದ ಹೊರಗೆ ಹೋಗ್ತಿರ್ತೈತಿ, ಅದ್ರ ಜೊತೆಲೆ ಅದು ಹೊರಗೆ ಹೋಗ್ತಾವ. ಆಯ್ತು, ಇದು ಹೋಗ್ಬಾರ್ದತ್ತ ಅಜರಡೆಕ್ಟಿನ್ ಅಂತ ಒಂದು ಘಟಕ ಐತಿ. ಅದನ್ನ ನೀಮ್ ಕೇಕ್ದಾಗ ಸಿಗ್ತೈತಿ, ಹೆಚ್ಚು ಸಿಗ್ತೈತಿ. ಆ ನೀಮ್ ಕೇಕ್ದಾಗ ಕೋಟಿಂಗ್ ಜರ್ ಕರ್ತ ಮಾಡಿದ್ವಿ ಅಂದ್ರೆ ಹವಾದಾಗ ಹೋಗೋದ್ನು ಕಡಿಮೆ ಆಗ್ತೈತಿ, ಮತ್ತೆ ನೀರ್ ಸಂಗಟ ತೆಳಿಕ್ನು ಅದು ಹೋಗಂಗಿಲ್ಲ. ನೀಮ್ ಕೇಕದಾದ ಕೋಟಿಂಗ್ ಮಾಡೋ ಪೈಲ ಏನ್ ಹೇಳ್ತಿದ್ರು 1:10 ಅಂದ್ರ 1 ಕಿಲೋ ನೀಮ್ ಕೇಕ್ ತಗೋರಿ, ಅದ್ರಾಗ 10 ಕಿಲೋ ಯೂರಿಯಾ ಮಿಕ್ಸ್ ಮಾಡ್ರೆ ನಡೀತಿ. 1 ಚೀಲ ಯೂರಿಯಾ ಸಲುವಾಗಿ 5 ಅಥವಾ 6 kg ನಿಂಬುಳಿ ಪೇಟ್ ನಿಮ್ ಕೇಕ್ ತಗೋರಿ. ನಾವೇನ್ ಮಾಡ್ತಿದ್ವಿ, 1 ಚೀಲ ಯೂರಿಯಾ 10 ಕಿಲೋ ನೀಮ್ ಕೇಕ್ ಮಿಕ್ಸ್ ಮಾಡೋದ ಮತ್ತು ಒಗದ್ ಬಿಡೋದ, ಹಿಂಗ್ ಮಾಡ್ತಿದ್ವಿ. ಅದ್ರ ನಂತರ ಗೋದ್ರೇಜ್ ಕಂಪನಿದು ಒಂದು ನಿಮಿನ್ ಅಂತ ಪ್ರಾಡಕ್ಟ್ ಬಂತು. ಈಗ ನೀಮ್ ಕೇಕ್ ಅರ್ಕ ತೆಗಿತಿದ್ರ. ಹಾ, ನೀಮ್ ಆಯಿಲ್ ಅಲ್ಲ, ಅದು ಒಂದ ಗಟ್ಟಿ ಮೀನ್ ಬರ್ತಿತ್ತು. ಸ್ವಲ್ಪ ಕುಕಿಂಗ್ ಮಾಡೋ ಸಲುವಾಗಿ ವ್ಯಾಕ್ಸ್ ಗಟ್ಟಿ ಇರ್ತದ, 450 ಗ್ರಾಮ್ ಬರ್ತಿತ್ತ. ಅದು 1 ಚೀಲ ಯೂರಿಯಾದಾಗ ಅದ ಹಾಕಿ ಅದಾಗ ಕೋಟಿಂಗ್ ಮಾಡೋದ. ಹಳದಿ ಕಲರ್ ಆಗ್ತಿತ್ತು. ಅಥವಾ ನಮ್ ಕಾಕ್ವಿಲ ಕಾಯಿ म्हणतात तुम्ही ಬೆಲ್ಲಿನ ತಯಾರು ಮಾಡ್ತೀವಿ, ಕಾಕ್ವಿ ಗಟ್ಲೆ ಇರ್ತಿತ್ತು. ಅದ ಅದ್ರ ಮ್ಯಾಗ ಒಗದ ಅದ ಕೋಟಿಂಗ್ ಮಾಡೋದ. ಮತ್ತ ಅದ ನೀವು ಒಗದ್ರ ಬಹಳ ಚಲೋ ಆದಾಗ ರಿಸಲ್ಟ್. ಅದ್ರ ವೇಸ್ಟ್ ಒಟ್ಟು ಆಗಕ್ಕಿಲ್ಲ. ಅವ್ರು ಹೇಳ್ತಿದ್ರು, ನೀವು 1 ಚೀಲ ಕೊಡೋ ಯೂರಿಯಾ ಕೊಡೋರು ಇದ್ರೆಲ್ಲ ಅರ್ಧಾನ ಕೊಡ್ರಿ, ಸಾಕಾಗ್ತಿಲ್ಲ. ನಾವು ಎಲ್ಲರೂ ಹಿಂಗ ಮಾಡ್ತಿದ್ವಿ. ಈಗ ಅದ್ರ ನಂತರ ಗೌರ್ಮೆಂಟ್ ಏನ್ ಮಾಡಿತ್ತು, ಪ್ರತಿಯೊಂದು ಯೂರಿಯಾಗ ನೀಮ್ ಕೋಟಿಂಗ್ ಮಾಡಿ ಕೊಡಕಲ್ಲ. ಖರೆ ಆಕ್ಚುಲಿ ಅದ್ ನೀಮ್ ಕೋಟಿಂಗ್ ಎಷ್ಟು ಸಕ್ಸಸ್ ಗೊತ್ತಿಲ್ಲ. ನಾವೇನ್ ಮಾಡೋದ, ಯೂರಿಯಾ ಯಾವಾಗ ಕೊಡ್ತೀವಲ್ಲ ಅವಾಗ ನೀಮಿಂದ ಹಿಂಡಿ ಅದ್ರಾಗ ಹಾಕಿ ಬಿಡೋದ. ಇಲ್ಲಾಂದ್ರೆ ನೀಮ್ ಕೇಕ್ ನಮಗ ಭೂಮಿ ಸಲುವಾಗಿ ಬಹಳ ಚಲೋ ಐತಿ. 1 ಚೀಲ ಹಾಕೋದೈತಿ, 10 ಕಿಲೋ ಹಾಕೋದಿತ್ತು 1 ಚೀಲ ಯೂರಿಯಾ ಸಲುವಾಗಿ. ನೀವು 2 ಚೀಲ ಯೂರಿಯಾ ಕೊಡೋದಿತ್ತಂದ್ರೆ 20 ಕಿಲೋ ಹಾಕ್ರಿ. ಬೇವನಿ ಹಿಂಡಿ ಮಾಡ್ಯಾಗ 1 4 ಚೀಲ ತಂದು ಇಡೋದು. ಯಾವಾಗ ನಮಗ್ ಬೇಕಾವಾಗ ಅವಾಗ ಅದ ಕೋಟಿಂಗ್ ಮಾಡಕ್ ಸಾಧ್ಯ ಇದೆ. ಈ ಪ್ರಕಾರ ಮಾಡಿದ್ರೆ ಯೂರಿಯಾದ ಕೊಡೋದ ಪ್ರಮಾಣ ಕಡಿಮೆ ಆಗ್ತೈತಿ, ಫಾಸ್ಫರಸ್ ಪ್ರಮಾಣ ಕಡಿಮೆ ಆಗ್ತೈತಿ, ಪೊಟ್ಯಾಶ್ ಪ್ರಮಾಣ ಕಡಿಮೆ ಆಗ್ತೈತಿ. ಕಿಮ್ಮತ್ ಹೆಚ್ಚಾದ್ರೆ ನಾವು ಈ ಕಡಿಮೆ ಮಾಡ್ರೆ ಕೂಡ ನಡೀತಿಲ್ಲ. ಈ ಟೈಪ್ ಮಾಡಿ ಕೊಡೋದ್ರಿಂದ ನಮ್ಗೆ ಸ್ವಲ್ಪ ಕೊಟ್ರು ನಮ್ಗೆ ಡಬಲ್ ಸರಳ ಹಾನಿ. SSP RB ಆಗ್ರಿ, ಅಮೌಂಟ್ ಎಷ್ಟಾದ್ರಿ? 1 ಬೇಸಲ್ ಡೋಸ್ ನಮ್ಮದು ಐತಿ, ಅದಲ್ಲ ಬೇಸಲ್ ಡೋಸ್ ಐತಲ್ಲ. ಅಂದ್ರೆ ಈಗೇನ ಬೇಸಲ್ ನಾವು ಚಾಟ್ ಅಂತ ಐತಿಲ್ಲ. ಈಗ ನಾವು ಗೊಬ್ಬರ ಏನ್ ರೇಟ್ ಹೆಚ್ಚಾಗತ್ತದ, ಗೊಬ್ಬರ 4 ಚೀಲ ಹಾಕಿ 2 ಚೀಲ ಹಾಕಿದ್ರೆ ನಮ್ಗೆ ಯಾವ ಟೈಪ್ ಪ್ರಮಾಣ ಹಾಕೋಲ್ಲ. ಬಹಳ ಅಂದ್ರೆ 4 ಚೀಲ 2 ಚೀಲ ಮಾಡೋಕ್ಕಿಂತ 3 ಚೀಲ ಮಾಡ್ರಿ, 1 ಚೀಲ್ರಿ ಉಳಿತಾಯ ಆಗ್ತೈತಿ. ಮತ್ತೆ ಅದಕ್ಕೆ ತಿನ್ನಕ್ ಸಿಗೋ ಅಷ್ಟು ಸಿಗ್ತೈತಿ. ಇದು ಒಂದಾಯ್ತು. ಅಂದ್ರೆ ನೈಟ್ರೋಜನ್ ಸಲುವಾಗಿ ಬೇವಣಿ ಹಿಂಡಿ ಬಂತು, ಫಾಸ್ಫರಸ್ ಸಲುವಾಗಿ ತಿಪ್ಪಿ ಗೊಬ್ಬರದಾಗ ಹಾಕಿಡೋದ, ಪೊಟ್ಯಾಶಿಯಂ ತಿಪ್ಪಿ ಗೊಬ್ಬರ ಹಾಕಿಡ್ರಿ, ಬೇರೆ ಬೇರೆ ಇಡ್ರಿ. ಈಗ ನೋಡ್ರಿ, ಮತ್ತೊಂದು ವಿಷಯ ಇತ್ತು, ಟ್ರಿಪಲ್ ಸೂಪರ್ ಫಾಸ್ಫೇಟ್ 46%. ಆಯ್ತು, 3 ಚೀಲ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂದ್ರೆ 1 ಚೀಲ ಟ್ರಿಪಲ್ ಸೂಪರ್ ಫಾಸ್ಫೇಟ್. ಅದ್ರ ಹೆಸರು ಬರ್ಬೇಡಿ, ಟ್ರಿಪಲ್ ಅಂದ್ರೆ 3 ಚೀಲ. ಆಯ್ತು, ನಾವು 6 ಚೀಲ ಇಲ್ಲಿ ಏನ್ ಹಾಕದಿವು, 2 ಹಾಕ್ರಿ. ಅಂದ್ರೆ ನಿಮಗ ತಿಪ್ಪಿ ಗೊಬ್ಬರ ಬಹಳ ಕಡಿಮೆ ಹತ್ತಿತ್ತ. ಈ 6 ಚೀಲ ಸಲುವಾಗಿ 300 ಕಿಲೋ ಸಲುವಾಗಿ ಮತ್ತೆ 300 ಕಿಲೋ ನಾವು ಹಾಕ್ತಿದ್ವಿ, 500 ಕಿಲೋ ಹಾಕ್ತಿದ್ವಿ. ಈಗ 100 ಕಿಲೋ ಸಲುವಾಗಿ ಬೇಕು. 100 ಕಿಲೋ ತಿಪ್ಪಿ ಗೊಬ್ಬರ ಆದ್ರೂ ಸಾಕ. ಆ ತಿಪ್ಪಿ ಗೊಬ್ಬರ ಯಾಕೆ ಬೇಕಂದ್ರೆ ಅದಕ್ಕೆ ಆರ್ಗ್ಯಾನಿಕ್ ಆಸಿಡ್ ಕೋಟಿಂಗ್ ಆಗ್ಬೇಕು. ಇದು ಎಲ್ಲಕ್ಕಿಂತ ಬೆಸ್ಟ್ ಇದು. ಅಂದ್ರ ಈಗ ಕಿಮ್ಮತ್ ಹೆಚ್ಚಾಗಕ್ ಅದಾವು, ಖರೆ ಕಬ್ಬಿಗೆ ಅದನ್ನ ಸಂಬಂಧ ಇಲ್ಲ. ನೀವು ಕಿಮ್ಮತ್ ಹೆಚ್ಚಾಗ್ತೈತಿ ಅದನ್ನ ನೋಡಂಗಿಲ್ಲ. ಅದಕ್ಕೆ ತಿನ್ನಕ್ ಸಿಗಬೇಕು ಅಂದ್ರೆ ಅದು ಕಬ್ಬು ಬರೋದ. ಆ ತಿನ್ನಕ್ ಸಿಗೋ ಸಲುವಾಗಿ ನಾವೇನ್ ಕೊಡಕ್ ಅದೀವಿ, ಅದ್ರ ವೇಸ್ಟ್ ಏನ್ ಹೋಗಕತ್ತೈತಿ ಅದ ನಾವು ಬಚತ್ ಮಾಡಬೇಕು. ಅದ್ರ ಸಲುವಾಗಿ ಈ ಸಿಸ್ಟಮ್. ಅದಕ್ಕೆ ಇನ್ನೊಂದು ನಮ್ಮ ರೈತರು ನಾವು ಇದೊಂದು ವಿನಂತಿ ಕೇಳ್ಕೋದಂದ್ರೆ, ಈಗೇನು ನಮ್ಗೆ DAP 10, 26, 26 ಮ್ಯಾಲ ಹೋಗಿ ಮಂದಿ ಭಾಳ ಇದೆ. ಅದ್ ನೆಲದ ಮೇಲೆ ಹಾಕೋದಾಗ, ಯಾಕಂದ್ರೆ ನಾವು ಬಹಳ ಸಲ ಹೇಳಿ, ಇದು ಏನಾದ್ರು ಫಾಸ್ಫರಸ್ ಕೊಟ್ರು ನೆಲದಾಗ ಹೈಟ್ ಕೊಡ್ರಿ, ಮಣ್ಣಾಗ ಮುಚ್ಚಬೇಕು. ಆದ್ರೂ ನಂಗೆ ಕೆಲವು ಮಂದಿ ಈಗ ನಮ್ಮ ಗ್ರೂಪ್ನಾಗ ಅಂತೂ ರೀ ಕೆಲವು ಮಷಿನ್ ನೀವು ಮಾಡಿಲ್ಲ, ಹಂಗ ರಗಡ್ ಮಷೀನು ಮಾಡ್ಕೊಂಡಾರ್ರಿ, ಮಷಿನ್ಲೆ ಕೊಡತ್ತಾರು, ಅದೊಂದು ಚಲೋ. ಈಗಾದ್ರೆ ಎಷ್ಟೋ ಮಂದಿ ಮ್ಯಾಲ ಹೋಗ್ಯಾರ್ತಾರ, ಅವ್ರಿಗೆ ನೀವು ಏನ್ ಹೇಳ್ತಾರೆ?
ಇದ ವಿಷಯ ಹಿಡಿದು ಮುಂದೈತಿ ಅದು. ಈಗ ಅವೈಲೇಬಿಲಿಟಿನ ನಾವೆಲ್ಲ ನೋಡಾಕತ್ತೀವಿ, ತುಟ್ಟಿ ಆಗಾಕತೈತಿ, ಅವೈಲೇಬಲ್ ನೆಟ್ ಆಗಬಾರ್ದು. ಈಗ ಫಾಸ್ಫರಸ್ ನಾವು ಹೋಗದ ನಂತರ ನೀರಾಗ ಕೊಟ್ಟಿದೀವಿ, ಅದು ಮಿಕ್ಸ್ ಆಗ್ತೈತಿ. ಪೈಲ 30% ತನಕ ಆಗ್ತಿತ್ತು, ಈಗ 50% ತನಕ ನಾವು ತಯಾರು ಮಾಡಕದ್ವಿ. ಯಾಕಂದ್ರೆ ಕೋಟಿಂಗ್ ಮಾಡಿ ನಾವು ಪೈಲಕ್ಕಿತ್ತು. ಯಾವತ್ತು ನಮ್ ಕಡೆ ನಾ 2 ಟ್ರಕ್ ಬೇವಿನ ಹಿಂಡಿ ಮತ್ತೆ ಕರ್ಜಿ ಹಿಂಡಿ ತರಿಸ್ತೀನಿ ನಮ್ಮ ಗ್ರೂಪ್ ಸಲುವಾಗಿ. 25,000 ರೂಪಾಯಿ ಒಂದು ಟನ್ ಈಗ ಸಿಗಂಗಿಲ್ಲ. ಮತ್ತೆ ಅದು 25,000 ರೂಪಾಯಿ ಕೊಟ್ಟರೆ ಅದು ಪ್ಯೂರ್ ಇಲ್ಲ, ಅರ್ಧ ಮಂದಿ ಆಯ್ತ. ನಾವ್ ಇದು ಕುಡುದ್ನ್ಯಾಗ ಈ ತರದ ಕ್ಯಾರೆಕ್ಟರ್ನು ತಿಳ್ಕೊಳ್ಬೇಕು. ನಾವೇನ್ ತಿಳ್ಕೊಂಡಿವಿ, ಈಗ ಅವೈಲೇಬಲ್ ಎಷ್ಟು ಆಗ್ತೈತಿ ಇಷ್ಟ ತಿಳ್ಕೊಂಡಿವಿ. ಈಗ ಅವೈಲೇಬಲ್ ಆಗೈತೆ ತಿಳಿಯೋದು ನಾವು ಅದಕ್ಕೆ ಆರ್ಗ್ಯಾನಿಕ್ you